ವತಿಯಿಂದ ನಾನು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಟಿ ನರಸೀಪುರ ಇಲ್ಲಿ ರಾಜಶಾಸ್ತ್ರ ವಿಭಾಗದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕೆಲಸವನ್ನು ನಿರ್ವಹಿಸ್ತಿದ್ದೇನೆ. ಈ ವಿಡಿಯೋ ಮೂಲಕ ನಿಮಗೆ ರಾಷ್ಟ್ರಪತಿಯ ಸ್ಥಾನಮಾನ ಮತ್ತು ಅಧಿಕಾರ ಕಾರ್ಯಗಳ ಬಗ್ಗೆ ತಿಳಿಸ್ತೀನಿ. ನೋಡಿ, ಭಾರತದ ಸಂವಿಧಾನದ 5ನೇ ಭಾಗದಲ್ಲಿ 52ನೇ ವಿಧಿಯಿಂದ 78ನೇ ವಿಧಿವರೆಗೆ ಕೇಂದ್ರ ಕಾರ್ಯಗಳ ಬಗ್ಗೆ ಪ್ರಸ್ತಾಪಗೊಳಿಸುತ್ತೆ. ಈ ಕೇಂದ್ರ ಕಾರ್ಯದಲ್ಲಿ ಯಾರ್ಯಾರು ಕಂಡು ಬರ್ತಾರೆ ಅಂದರೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲ ಮತ್ತು ಅಟಾರ್ನಿ ಜನರಲ್. ಇಷ್ಟು ಜನ ಕೇಂದ್ರ ಕಾರ್ಯದಲ್ಲಿ ಕಂಡುಬರ್ತಾರೆ. ನೋಡಿ, ಭಾರತ ಸಂವಿಧಾನದ 57ನೇ ವಿಧಿ ರಾಷ್ಟ್ರಪತಿ ಹುದ್ದೆಯನ್ನ ಸ್ಪಷ್ಟೀಕರಿಸುತ್ತೆ. ಅಂದ್ರೆ ರಾಷ್ಟ್ರಪತಿ ಹುದ್ದೆ ಇರಬೇಕು ಅಂತ ಹೇಳುತ್ತೆ, ಅವಕಾಶವನ್ನ ಕಲ್ಪಿಸಿಕೊಡುತ್ತೆ ರಾಷ್ಟ್ರಪತಿ ಹುದ್ದೆ. ಅದೇ ರೀತಿ 53ನೇ ವಿಧಿ ರಾಷ್ಟ್ರಪತಿಗಳು ಈ ದೇಶದ ಸಮಸ್ತ ಕೇಂದ್ರ ಕಾರ್ಯಗಳ ಮುಖ್ಯಸ್ಥರು ಅಂತ ಹೇಳುತ್ತೆ. ಅಂದ್ರೆ ಈ ದೇಶದ ಎಲ್ಲಾ ಕೇಂದ್ರ ಕಾರ್ಯಗಳ ಅಧಿಕಾರ ಎಲ್ಲವೂ ಕೂಡ ರಾಷ್ಟ್ರಪತಿಯವರ ಕೈಲಿರುತ್ತೆ. ಆದರೆ 74(1) ಈ ವಿಧಿ ಏನಂತ ಹೇಳುತ್ತೆ ಅಂದ್ರೆ ರಾಷ್ಟ್ರಪತಿಗಳು ಯಾವುದೇ ಕೇಂದ್ರ ಕಾರ್ಯಗಳ ಅಧಿಕಾರವನ್ನ ಚಲಾಯಿಸಬೇಕು ಅಂದ್ರೆ ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲದ ಸಲಹೆಯ ಆಧಾರದ ಮೇಲೆ ತನ್ನ ಕರ್ತವ್ಯವನ್ನ ನಿರ್ವಹಣೆ ಮಾಡಬೇಕು ಅಂತ ಹೇಳುತ್ತೆ. ಸೊ ಆದ್ರಿಂದ ರಾಷ್ಟ್ರಪತಿಗಳು ಈ ದೇಶದಲ್ಲಿ ನೈಜ ಅಧಿಕಾರವನ್ನ ಹೊಂದಿಲ್ಲ, ಅದರ ಬದಲು ನಾಮಮಾತ್ರ ಅಧಿಕಾರವನ್ನ ಹೊಂದಿದ್ದಾರೆ. ಆ ಕಾರಣಕ್ಕೋಸ್ಕರ ರಾಷ್ಟ್ರಪತಿಯನ್ನ ನಾವು ನಾಮಮಾತ್ರ ಶಿರೋಮಣಿ ಅಂತ ಕರಿತೀವಿ. ಇಷ್ಟೇ ಆದ್ರೆ ರಾಷ್ಟ್ರಪತಿಯನ್ನ ಈ ದೇಶದ ಪ್ರಥಮ ಪ್ರಜೆ ಅಂತ ಕರಿತೀವಿ, ಈ ದೇಶದ ಏಕತೆಯ ಸಂಕೇತ ಅಂತ ಕರಿತೀವಿ, ಈ ದೇಶದ ಸಂಸತ್ತಿನ ಅವಿಭಾಜ್ಯ ಅಂಗ ಅಂತೇಳಿ ಪರಿಗಣಿಸ್ತೀವಿ. ಹಾಗಾದ್ರೆ ಒಬ್ಬ ವ್ಯಕ್ತಿ ರಾಷ್ಟ್ರಪತಿ ಆಗ್ಬೇಕಾದ್ರೆ ಯಾವ್ಯಾವ ಅರ್ಹತೆಗಳನ್ನ ಹೊಂದಿರಬೇಕು ಅನ್ನೋದನ್ನ ನೋಡೋಣ. ನೋಡಿ, ಭಾರತ ಸಂವಿಧಾನದ 58ನೇ ವಿಧಿ ರಾಷ್ಟ್ರಪತಿಯವರ ಅರ್ಹತೆಗಳ ಬಗ್ಗೆ ಪ್ರಸ್ತಾಪಗೊಳಿಸುತ್ತೆ. ಏನು ಒಬ್ಬ ವ್ಯಕ್ತಿ ರಾಷ್ಟ್ರಪತಿ ಆಗ್ಬೇಕಾದ್ರೆ ಯಾವ ಅರ್ಹತೆಗಳನ್ನ ಹೊಂದಿರಬೇಕು ಅನ್ನೋದನ್ನ ತಿಳಿಸ್ಕೊಡುತ್ತೆ. ಯಾವ ಅರ್ಹತೆಗಳನ್ನ ಹೊಂದಿರಬೇಕು? ಮೊದಲನೇದಾಗಿ ಅವನು ಭಾರತದ ಪ್ರಜೆಯಾಗಿರಬೇಕು, ಕನಿಷ್ಠ 35 ವರ್ಷಗಳಾಗಿರಬೇಕು, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು, ಜೊತೆಗೆ ಲೋಕಸಭೆಯ ಸದಸ್ಯರಿಗೆ ಇರಬೇಕಾದಂತ ಎಲ್ಲ ಅರ್ಹತೆಗಳನ್ನ ಆ ವ್ಯಕ್ತಿ ಹೊಂದಿರಬೇಕು. ಈ ಅರ್ಹತೆಗಳನ್ನ ಯಾರು ಹೊಂದಿರ್ತಾರೋ ಅವರು ರಾಷ್ಟ್ರಪತಿಗಳಾಗಬಹುದು. ಮತ್ತೆ ಅವರ ಅಧಿಕಾರಾವಧಿ ಬಗ್ಗೆ ಹೇಳೋದಾದ್ರೆ ನೋಡಿ, ರಾಷ್ಟ್ರಪತಿಯವರ ಅಧಿಕಾರಾವಧಿ ಬಗ್ಗೆ ಸಂವಿಧಾನದ 56ನೇ ವಿಧಿ ಸ್ಪಷ್ಟೀಕರಿಸುತ್ತೆ. ಎಷ್ಟು ವರ್ಷ ಅವರ ಆಳ್ವಿಕೆಯಲ್ಲಿರ್ತಾರೆ, ಆಡಳಿತವನ್ನ ಮಾಡ್ತಾರೆ. ರಾಷ್ಟ್ರಪತಿಯವರ ಅಧಿಕಾರಾವಧಿ 5 ವರ್ಷಗಳು. ಎಲ್ಲಿಂದ ಇಲ್ಲಿವರೆಗೆ ಅಂದ್ರೆ ಅವರು ಅಧಿಕಾರ ಸ್ವೀಕರಿಸಿದ ದಿನಾಂಕದಿಂದ 5 ವರ್ಷಗಳಾಗಿರುತ್ತೆ. ಇವಾಗ ಅವರು ಅಧಿಕಾರವನ್ನ ಸ್ವೀಕರಿಸಿದ ದಿನಾಂಕದಿಂದ 5 ವರ್ಷಗಳು ರಾಷ್ಟ್ರಪತಿಗಳಾಗಿ ಆಳ್ವಿಕೆ ಮಾಡ್ತಾರೆ. ಒಂದು ವೇಳೆ ಆ ರಾಷ್ಟ್ರಪತಿ ಹುದ್ದೆ ಇಷ್ಟೇ ಇಲ್ಲ, ನಾವು ಹೊರಗೆ ಹೋಗ್ಬೇಕು ಅನ್ನೋದಾದ್ರೆ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗೆ ರಾಜೀನಾಮೆಯನ್ನು ನೀಡಿ ಹೊರನಡೆಯಬಹುದು. ಯಾರಿಗೆ? ಉಪರಾಷ್ಟ್ರಪತಿಗಳಿಗೆ ರಾಜೀನಾಮೆಯನ್ನು ಸಲ್ಲಿಸಿ ಆ ಹುದ್ದೆಯಿಂದ ಹೊರಗೋಗ್ಬೋದು.
ಒಂದ್ ವೇಳೆ ರಾಷ್ಟ್ರಪತಿಗಳು ಸಂವಿಧಾನಕ್ಕೆ ವಿರುದ್ಧವಾಗಿ ವರ್ತಿಸಿದ್ರೆ, ಸಂವಿಧಾನ ಬಾಹಿರ ಕೆಲಸಗಳನ್ನು ಮಾಡಿದ್ರೆ, ಅಂತ ಸಂದರ್ಭದಲ್ಲಿ ರಾಷ್ಟ್ರಪತಿಗಳ ವಿರುದ್ಧ ಮಹಾಭಿಯೋಗ ವಿಧಾನವನ್ನು ತರೋದ್ರ ಮೂಲಕ ಅವರ ಸ್ಥಾನದಿಂದ ಕೆಳಗಿಳಿಸುವಂತಹ ಅವಕಾಶವನ್ನು ಸಂವಿಧಾನ ಕೂಡ ಒದಗಿಸಿಕೊಟ್ಟಿದೆ. ಮತ್ತೊಂದು ಚುನಾವಣೆ. ನೋಡಿ, ಭಾರತ ಸಂವಿಧಾನದ 53 ಮತ್ತು 54ನೇ ವಿಧಿಗಳು ರಾಷ್ಟ್ರಪತಿಯವರ ಚುನಾವಣೆಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ನೋಡಿ, ರಾಷ್ಟ್ರಪತಿಯವರನ್ನ ಯಾರು ಆಯ್ಕೆ ಮಾಡ್ತಾರೆ ಅಂದ್ರೆ ನಿರ್ವಾಚನ ಮಂಡಳಿ ಅಂತ. ಯಾವುದು? ನಿರ್ವಾಚನ ಮಂಡಳಿ. ಆ ನಿರ್ವಾಚನ ಮಂಡಳಿಯ ಮೂಲಕ ಪರೋಕ್ಷ ಚುನಾವಣೆ ಮೂಲಕ ರಾಷ್ಟ್ರಪತಿಯವರನ್ನು ನಾವು ಆಯ್ಕೆ ಮಾಡ್ತೀವಿ. ಹಾಗಾದ್ರೆ ಆ ನಿರ್ವಾಚನ ಮಂಡಳಿಯ ಸದಸ್ಯರು ಯಾರು ಅಂತ ನೋಡೋದ್ರೆ ಯಾರ್ಯಾರು ಅಂದ್ರೆ ಸಂಸತ್ತಿನ ಉಭಯ ಸದನಗಳ ಸದಸ್ಯರು. ಸಂಸತ್ತಿನ ಉಭಯ ಸದನಗಳ ಸದಸ್ಯರು. ಉಭಯ ಸದನಗಳು ಯಾರು? ಲೋಕಸಭೆ ಮತ್ತು ರಾಜ್ಯಸಭೆ. ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು. ಎಲ್ಲಾ ಸದಸ್ಯರು ಕೂಡ ಓಟ್ ಹಾಕೋದಿಲ್ಲ, ಕೇವಲ ಚುನಾಯಿತ ಸದಸ್ಯರು ಮಾತ್ರ ಓಟ್ ಹಾಕ್ತಾರೆ ರಾಷ್ಟ್ರಪತಿ ಚುನಾವಣೆಯಲ್ಲಿ. ಜೊತೆಗೆ ರಾಜ್ಯ ಶಾಸಕಾಂಗದ ಚುನಾಯಿತ ಸದಸ್ಯರು ಓಟ್ ಹಾಕ್ತಾರೆ. ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಓಟ್ ಹಾಕ್ತಾರೆ. ಇವ್ರ ಜೊತೆಗೆ ಕೇಂದ್ರಾಡಳಿತ ಪ್ರದೇಶಗಳಾದಂತಹ ಡೆಲ್ಲಿ, ಪಾಂಡಿಚೇರಿ, ಈಗ ಹೊಸದಾಗಿ ಜಮ್ಮು ಕಾಶ್ಮೀರದ ವಿಧಾನಸಭೆಯ ಸದಸ್ಯರು ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಮತ ಹಾಕ್ತಾರೆ. ಇವರೆಲ್ಲರೂ ಕೂಡ ನಿರ್ವಾಚನ ಮಂಡಳಿಯ ಸದಸ್ಯರಾಗಿರ್ತಾರೆ. ಇವರು ರಾಷ್ಟ್ರಪತಿಯವರನ್ನ ಆಯ್ಕೆ ಮಾಡ್ತಾರೆ. ಮತ್ತೆ ರಾಷ್ಟ್ರಪತಿಯವರ ಪ್ರಮಾಣ ವಚನವನ್ನ ನೋಡಿದಾಗ ನೋಡಿ, ರಾಷ್ಟ್ರಪತಿಯವರಿಗೆ ಯಾರು ಪ್ರಮಾಣ ವಚನವನ್ನು ಬೋಧಿಸ್ತಾರೆ ಅಂದ್ರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು. ಯಾರು? ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಒಂದು ವೇಳೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ಗೈರು ಹಾಜರಿದ್ದಾರೆ, ಆಬ್ಸೆಂಟ್ ಆದರೆ, ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಯಾರನ್ನ ನೇಮಕ ಮಾಡಿರ್ತಾರೋ ಆ ಹಿರಿಯ ನ್ಯಾಯಾಧೀಶ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ನೆಕ್ಸ್ಟ್ ಒನ್ ಪದಜ್ಞಾನ ಅಥವಾ ಪದಚ್ಯುತಿ. ನೋಡಿ, ಸಂವಿಧಾನದ 61ನೇ ವಿಧಿಯ ಅಡಿಯಲ್ಲಿ ರಾಷ್ಟ್ರಪತಿಯನ್ನು ನಾವು ಪದಚ್ಯುತಿಗೊಳಿಸಬಹುದು. ಯಾವಾಗ ಅಂದ್ರೆ ರಾಷ್ಟ್ರಪತಿಗಳು ಸಂವಿಧಾನಕ್ಕೆ ವಿರುದ್ಧವಾಗಿ ವರ್ತಿಸಿದಾಗ, ಸಂವಿಧಾನ ನಿಯಮಗಳನ್ನು ಉಲ್ಲಂಘನೆ ಮಾಡಿದಾಗ, ಆ ಕಾರಣದಿಂದ ರಾಷ್ಟ್ರಪತಿಗಳ ವಿರುದ್ಧ ಮಹಾಭಿಯೋಗ ವಿಧಾನವನ್ನು ಜಾರಿಗೊಳಿಸುವ ಮೂಲಕ ರಾಷ್ಟ್ರಪತಿಯನ್ನ ಪದಚ್ಯುತಿಗೊಳಿಸಬಹುದು, ತೆಗೆದಾಕಬಹುದು ಹುದ್ದೆ ಅಂತ. ನೆಕ್ಸ್ಟ್ ಒನ್ ಉತ್ತರಾಧಿಕಾರತ್ವ. ನೋಡಿ, ನೀವು ಮೊದಲೇ ಹೇಳಿದಾಗ ನಾನು ರಾಷ್ಟ್ರಪತಿಯವರನ್ನು ನಾವು ಅನೇಕ ಕಾರಣಾಂತರದಿಂದ ಅವ್ರ ಪದತ್ಯಾಗ ಮಾಡ್ತಾರೆ. ಒಂದು, ಅವರೇ ರಾಜೀನಾಮೆ ಕೊಟ್ಟು ಹೊರಗಡೆ ಹೋದಾಗ. ಒಂದು ವೇಳೆ ಅವ್ರ ಸಂವಿಧಾನಕ್ಕೆ ವಿರುದ್ಧವಾಗಿ ವರ್ತಿಸಿದ್ರು ಅಂತೇಳಿ ಮಹಾಭಿಯೋಗ ವಿಧಾನದ ಮೂಲಕ ಅವರನ್ನು ಪದಚ್ಯುತಿಗೊಳಿಸಿದಾಗ ಆ ಸ್ಥಾನ ತೆರವಾಗ್ತದೆ.
ಖಾಲಿ ಆಗ್ತದೆ. ಅಂತ ಸಂದರ್ಭದಲ್ಲಿ ರಾಷ್ಟ್ರಪತಿಯವರ ಸ್ಥಾನವನ್ನು ಯಾರು ಅಂತಾರೆ ಅಂದ್ರೆ ಉಪರಾಷ್ಟ್ರಪತಿಗಳು. ಯಾರು? ಉಪರಾಷ್ಟ್ರಪತಿಗಳು. ರಾಷ್ಟ್ರಪತಿಯವರ ಸ್ಥಾನ ಅವಧಿಗೆ ಮುಂಚಿತವಾಗಿ ತೆರವಾದಾಗ ಆ ಸ್ಥಾನವನ್ನು ತುಂಬುವವರು ಯಾರು ಅಂದ್ರೆ ಉಪರಾಷ್ಟ್ರಪತಿಗಳು. ಒಂದು ವೇಳೆ ರಾಷ್ಟ್ರಪತಿಗಳು ಮತ್ತು ಉಪರಾಷ್ಟ್ರಪತಿಗಳು ಏಕಕಾಲದಲ್ಲಿ ಅವರ ಸ್ಥಾನಗಳು ಖಾಲಿ ಆದರೆ ಅಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಒಂದು ರಾಷ್ಟ್ರಪತಿಯವರ ಸ್ಥಾನ ಖಾಲಿಯಾದಾಗ ಉಪರಾಷ್ಟ್ರಪತಿಗಳು ಹಂಗಾಮಿ ರಾಷ್ಟ್ರಪತಿಯ ಕೆಲಸವನ್ನು ಮಾಡ್ತಾರೆ. ರಾಷ್ಟ್ರಪತಿಗಳು ಮತ್ತು ಉಪರಾಷ್ಟ್ರಪತಿಗಳು ಎರಡೂ ಸ್ಥಾನ ಕೂಡ ಏಕಕಾಲದಲ್ಲಿ ಖಾಲಿಯಾದಾಗ ತೆರವುಗೊಳಿಸಿದಾಗ ಅಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಉದಾಹರಣೆಗೆ 1969ರಲ್ಲಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯ ಸ್ಥಾನ ತೆರವಾಗಿತ್ತು. ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಮಹಮ್ಮದ್ ಹಿದಾಯತುಲ್ಲಾ ಇವರು ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿರೋದನ್ನು ನಾವು ಉದಾಹರಿಸಬಹುದು. ಮತ್ತೆ ರಾಷ್ಟ್ರಪತಿಯವರ ವೇತನ, ಸಂಬಳ, ವೇತನ, ಸೌಲಭ್ಯ ಮತ್ತು ವಿನಾಯಿತಿ. ನೋಡಿ, ಸಂವಿಧಾನದ 59ನೇ ವಿಧಿ ರಾಷ್ಟ್ರಪತಿಯವರ ವೇತನದ ಬಗ್ಗೆ, ಸವಲತ್ತುಗಳ ಬಗ್ಗೆ ಮತ್ತೆ ಅವರ ವಿನಾಯಿತಿಗಳ ಬಗ್ಗೆ ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ. ಅಂದರೆ ಏನೇನು ಸವಲತ್ತುಗಳನ್ನು ಹೊಂದಿರ್ತಾರೆ ಅನ್ನೋದನ್ನು ಹೇಳುತ್ತೆ. ನೋಡಿ, ರಾಷ್ಟ್ರಪತಿಗಳಿಗೆ ಸಂವಿಧಾನದ ಪ್ರಕಾರ ಒಂದು ತಿಂಗಳಿಗೆ 5 ಲಕ್ಷ ಮಾಸಿಕ ವೇತನವನ್ನು ಕೊಡ್ತಾರೆ. ಎಷ್ಟು? 5 ಲಕ್ಷ ಮಾಸಿಕ ವೇತನವನ್ನು ರಾಷ್ಟ್ರಪತಿಯವರಿಗೆ ಕೊಡ್ತಾರೆ. ಅವರು ನಿವೃತ್ತಿ ಆದಮೇಲೆ, ಆ ಹುದ್ದೆಯಿಂದ ಅಧಿಕಾರವಾಗಿ ಮುಗಿದ್ಮೇಲೆ ನಿವೃತ್ತಿ ಆದಮೇಲೆ ರಾಷ್ಟ್ರಪತಿಯವರಿಗೆ ಪ್ರತಿ ತಿಂಗಳು ನಿವೃತ್ತಿ ವೇತನವಾಗಿ 7.5 ಲಕ್ಷ ಕೊಡ್ತಾರೆ. ಪ್ರತಿ ತಿಂಗಳು 7.5 ಲಕ್ಷ ನಿವೃತ್ತಿ ವೇತನ ಕೊಡ್ತಾರೆ. ಅದಾದ್ಮೇಲೆ ಅವರು ವಾಸ ಮಾಡಲಿಕ್ಕೆ ಉಚಿತ ನಿವಾಸವನ್ನು ಕೊಡ್ತಾರೆ. ಆ ಕಾರಣಕ್ಕಾಗಿ ರಾಷ್ಟ್ರಪತಿ ಭವನ, ರಾಷ್ಟ್ರಪತಿ ನಿಲಯ ಮತ್ತು ರಾಷ್ಟ್ರಪತಿ ನಿವಾಸ, ಇಷ್ಟು ನಿವಾಸವನ್ನು ಅವರು ವಾಸ ಮಾಡಲಿಕ್ಕೆ ಉಚಿತವಾಗಿ ಕೊಡ್ತಾರೆ. ಬಾಡಿಗೆ ರಹಿತ ನಿವಾಸವನ್ನು ಕೊಡ್ತಾರೆ. ಅದಲ್ಲದೆ ಉಚಿತ ವೈದ್ಯಕೀಯ ಸೌಲಭ್ಯ ಇರುತ್ತೆ, ಉಚಿತ ಪ್ರಯಾಣ ಇರುತ್ತೆ, ಉಚಿತ ದೂರವಾಣಿ ಸೌಲಭ್ಯ ಇರುತ್ತೆ. ಈಗ ಅನೇಕ ಸವಲತ್ತುಗಳನ್ನು ರಾಷ್ಟ್ರಪತಿಯವರಿಗೆ ನಾವು ಸಂವಿಧಾನ ಒದಗಿಸಿಕೊಡುತ್ತೆ. ಇಷ್ಟು ರಾಷ್ಟ್ರಪತಿಯವರ ಬಗ್ಗೆ ಒಂದಷ್ಟು ಮಾಹಿತಿ. ನೋಡಿ, ಇಷ್ಟೇ ಒಂದು ರಾಷ್ಟ್ರಪತಿಯವರು ಎಷ್ಟನೇ ವಿಧಿ ಹೇಳುತ್ತೆ? 52ನೇ ವಿಧಿ ರಾಷ್ಟ್ರಪತಿಯವರ ಬಗ್ಗೆ ಪ್ರಸ್ತಾಪಗೊಳಿಸುತ್ತೆ, ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. 53ನೇ ವಿಧಿ ರಾಷ್ಟ್ರಪತಿಯವರು ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರು ಅಂತ ಹೇಳುತ್ತೆ. 74/1ನೇ ವಿಧಿ ರಾಷ್ಟ್ರಪತಿಗಳು ಏನೇ ಕೆಲಸವನ್ನು ಮಾಡೋದು ಕೂಡ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆಯನ್ನು ಪಡ್ಕೊಂಡು ಕೆಲಸವನ್ನು ನಿರ್ವಹಿಸಬೇಕು ಅಂತ ಹೇಳಿ. 58ನೇ ವಿಧಿ ರಾಷ್ಟ್ರಪತಿಗಳ ಅರ್ಹತೆಗಳ ಬಗ್ಗೆ ಇರುತ್ತೆ. ಅಂದರೆ ರಾಷ್ಟ್ರಪತಿ ಆಗಬೇಕಾದ್ರೆ ಕನಿಷ್ಠ 35 ವರ್ಷಗಳಾಗಿರಬೇಕು, ಭಾರತ ಪ್ರಜೆಯಾಗಿರಬೇಕು, ಯಾವುದೇ ಹುದ್ದೆಯಲ್ಲಿ ಇರಬೇಕು ಮತ್ತು ಲೋಕಸಭೆ ಸದಸ್ಯರು ಏನು ಅರ್ಹತೆಗಳನ್ನು ಹೊಂದಿರಬೇಕು ಅದನ್ನು ಹೊಂದಿರಬೇಕು ಅಂತ ಹೇಳುತ್ತೆ. 54 ಮತ್ತು 55ನೇ ವಿಧಿ ರಾಷ್ಟ್ರಪತಿಯವರು ಚುನಾವಣೆಗಳ ಬಗ್ಗೆ ಇರುತ್ತೆ. ರಾಷ್ಟ್ರಪತಿ ಚುನಾವಣಾ ನಿರ್ವಾಚನ ಮಂಡಳಿ ರಾಷ್ಟ್ರಪತಿಯವರನ್ನು ಆಯ್ಕೆ ಮಾಡುತ್ತೆ. ಆ ನಿರ್ವಾಚನ ಮಂಡಳಿ ಸದಸ್ಯರು ಯಾರು ಅಂದರೆ ಲೋಕಸಭಾ, ರಾಜ್ಯಸಭೆಯ ಚುನಾಯಿತ ಸದಸ್ಯರು, ಪ್ರತಿಯೊಂದು ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಾದಂಥ ಡೆಲ್ಲಿ, ಪಾಂಡಿಚೇರಿ ಹಾಗೂ ಜಮ್ಮು ಕಾಶ್ಮೀರದ ವಿಧಾನಸಭೆಗಳ ಸದಸ್ಯರು ರಾಷ್ಟ್ರಪತಿಯನ್ನು ಚುನಾಯಿಸ್ತಾರೆ. ರಾಷ್ಟ್ರಪತಿಯವರ ಅಧಿಕಾರಾವಧಿ ಬಗ್ಗೆ ಹೇಳೋದಾದ್ರೆ ರಾಷ್ಟ್ರಪತಿಗಳು 5 ವರ್ಷಗಳಾಗಿರ್ತಾರೆ ಅಧಿಕಾರದಲ್ಲಿ.
ರಾಷ್ಟ್ರಪತಿಗಳು ಒಂದು ವೇಳೆ ರಾಷ್ಟ್ರಪತಿ ಸ್ಥಾನ ತೆರವಾದಾಗ ಉಪರಾಷ್ಟ್ರಪತಿಗಳು ಹಂಗಾಮಿ ರಾಷ್ಟ್ರಪತಿ ಕೆಲಸವನ್ನು ನಿರ್ವಹಿಸ್ತಾರೆ. ಒಂದು ವೇಳೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಎರಡು ಕಾಲಗಳು ಏಕಕಾಲದಲ್ಲಿ ಎರಡು ಸ್ಥಾನ ತೆರವಾದಾಗ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ಹಂಗಾಮಿ ರಾಷ್ಟ್ರಪತಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಗೆ ಪ್ರಮಾಣ ವಚನ ಬೋಧಿಸ್ತಾರೆ 60ನೇ ವಿಧಿ ಅಡಿಯಲ್ಲಿ. ರಾಷ್ಟ್ರಪತಿಯನ್ನ ಸಂವಿಧಾನ ಉಲ್ಲಂಘನೆ ಆರೋಪದ ಮೇಲೆ ಮಹಾಭಿಯೋಗ ವಿಧಾನದ ಮೂಲಕ ವ್ಯವಸ್ಥೆಯನ್ನು ಜಾರಿ ಮಾಡಿ ಪದಚ್ಯುತಿಗೊಳಿಸ್ತಾರೆ. ಹೀಗೆ ಇಷ್ಟು ಅಂಶಗಳು ರಾಷ್ಟ್ರಪತಿಯ ಸ್ಥಾನಮಾನದ ಬಗ್ಗೆ ತಿಳ್ಕೊಳ್ಳಬಹುದು. ನೋಡಿ, ರಾಷ್ಟ್ರಪತಿಯವರ ಸ್ಥಾನಮಾನ ಬಗ್ಗೆ ತಿಳ್ಕೊಂಡ್ಮೇಲೆ ರಾಷ್ಟ್ರಪತಿಯವರು ಅಧಿಕಾರಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ, ಚರ್ಚೆ ಮಾಡೋಣ. ನಾನು ಪ್ರಾರಂಭದಲ್ಲೇ ಹೇಳಿದೆ 53ನೇ ವಿಧಿ ಏನಂತ ಹೇಳ್ತಂದ್ರೆ ರಾಷ್ಟ್ರಪತಿಗಳು ಈ ದೇಶದ ಸಮಸ್ತ ಕಾರ್ಯಾಂಗದ ಮುಖ್ಯಸ್ಥರು. ಅಂದರೆ ಎಲ್ಲ ಕೇಂದ್ರ ಕಾರ್ಯಾಂಗದ ಎಲ್ಲ ಕೆಲಸ ಕಾರ್ಯಗಳು ಕೂಡ ರಾಷ್ಟ್ರಪತಿಯವರ ಹೆಸರಲ್ಲೇ ಚಲಾಯಿಸಲ್ಪಡುತ್ತೆ. ಜೊತೆಗೆ ರಾಷ್ಟ್ರಪತಿಗಳು ಏನೇ ಕೆಲಸವನ್ನು ಮಾಡಬೇಕಂದ್ರೆ ಕೂಡ 74(1) ವಿಧಿ ಅಡಿಯಲ್ಲಿ ಮಂತ್ರಿಮಂಡಲದ ಸಲಹೆಯನ್ನು ಕೂಡ ಪಡ್ಕೊಳ್ಬೇಕಾಗುತ್ತೆ. ಹಾಗಾದ್ರೆ ರಾಷ್ಟ್ರಪತಿಗಳು ಯಾವ್ಯಾವ ಕಾರ್ಯಗಳನ್ನ ನಿರ್ವಹಿಸ್ತಾರೆ ಅಂತ ನೋಡಿದ್ರೆ, ಮೊದಲಿಗೆ ಶಾಸನೀಯ ಅಧಿಕಾರ ಕಾರ್ಯಗಳು. ಶಾಸನೀಯ ಅಧಿಕಾರ ಕಾರ್ಯಗಳು ನೋಡಿ, ನಿಮಗೆ ಪೀಠಿಗೆ ಹೇಳುವಾಗಲೇ ರಾಷ್ಟ್ರಪತಿಗಳು ಸಂಸತ್ತಿನ ಅವಿಭಾಜ್ಯ ಅಂಗ ಅಂತ ಹೇಳ್ತಾರೆ. ಆದರೆ ರಾಷ್ಟ್ರಪತಿಗಳು ಸಂಸತ್ತಿನ ಸದಸ್ಯರಲ್ಲ. ಆದರೂ ಕೂಡ ಅವರನ್ನು ನಾವು ಸಂಸತ್ತಿನ ಅವಿಭಾಜ್ಯ ಅಂಗ ಅಂತೇಳಿ ಪರಿಗಣಿಸ್ತೀವಿ. ಕಾರಣ ಏನು ಗೊತ್ತಾ? ಸಂಸತ್ತು ಅನುಮೋದಿಸಲ್ಪಟ್ಟಂತ ಮಸೂದೆಗಳಿಗೆ ರಾಷ್ಟ್ರಪತಿಗಳು ಸಹಿ ಹಾಕಲಿಲ್ಲ ಅಂದ್ರೆ ಅವು ಕಾನೂನುಗಳ ಸ್ವರೂಪವನ್ನು ಪಡ್ಕೊಳ್ಳೋದಿಲ್ಲ, ಅವುಗಳು ಶಾಸನಗಳಾಗೋದಿಲ್ಲ. ಆ ಕಾರಣಕ್ಕೋಸ್ಕರ ರಾಷ್ಟ್ರಪತಿ ಸಹಿ ಆದಮೇಲೆ ಪ್ರತಿಯೊಂದು ಮಸೂದೆಗಳು ಏನು ಮಾಡ್ತವೆ? ಶಾಸನಗಳ ಸ್ವರೂಪವನ್ನು ಪಡ್ಕೊಳ್ಳೋದು. ಆ ಕಾರಣದಿಂದಲೇ ನಾವು ರಾಷ್ಟ್ರಪತಿಯನ್ನ ಸಂಸತ್ತಿನ ಅವಿಭಾಜ್ಯ ಅಂಗ ಅಂತೇಳಿ ಕರಿತೀವಿ. ಸೊ ರಾಷ್ಟ್ರಪತಿಗಳು ಸಂಸತ್ತಿನ ಅವಿಭಾಜ್ಯ ಅಂಗ ಆಗಿರೋದ್ರಿಂದ ಅನೇಕ ಶಾಸನೀಯ ಅಧಿಕಾರ ಕಾರ್ಯಗಳನ್ನ ನಿರ್ವಹಿಸ್ತಾರೆ. ಅವುಗಳು ಯಾವುವು ಹಾಗಾದ್ರೆ ಅಂದ್ರೆ, ಮೊದಲನೇದಾಗಿ ಸಂವಿಧಾನದ 85ನೇ ವಿಧಿಯ ಪ್ರಕಾರ, ಸಂವಿಧಾನದ 85ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಸಂಸತ್ತಿನ ಅಧಿವೇಶನವನ್ನ ಕರೆಯುವ, ಮುಂದೂಡುವ ಮತ್ತು ಅಧಿಕಾರ ಅವರಿಗೆ ಮುಂಚಿತವಾಗಿ ಲೋಕಸಭೆಯನ್ನ ವಿಸರ್ಜಿಸುವಂತ ಅಧಿಕಾರವನ್ನು ಹೊಂದಿರ್ತಾರೆ. 85 ಸಂಸತ್ತಿನ ಅಧಿವೇಶನವನ್ನ ಕರೆಯುವ ಮತ್ತು ಮುಂದೂಡುವಂತ ಅಧಿಕಾರವನ್ನು ರಾಷ್ಟ್ರಪತಿಗಳು ಹೊಂದಿರ್ತಾರೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ಲೋಕಸಭೆಯನ್ನ ಅದರ ಅಧಿಕಾರಾವಧಿ ಮುಗಿಯುವ ಮುಂಚಿತವಾಗಿ ವಿಸರ್ಜನೆ ಮಾಡುವಂತ ಅಧಿಕಾರವನ್ನು ಕೂಡ ರಾಷ್ಟ್ರಪತಿಗಳು ಹೊಂದಿರ್ತಾರೆ. ನೋಡಿ, ಮತ್ತೊಂದು 108ನೇ ವಿಧಿಯ ಪ್ರಕಾರ, ಬಹಳ ಇಂಪಾರ್ಟೆಂಟ್ ಇದು, 108ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನ ಕರೆಯುವ ಅಧಿಕಾರವನ್ನು ಹೊಂದಿರ್ತಾರೆ. ಎಷ್ಟೊಂದು ಪ್ರಕಾರ 108ನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನು ಕರೀತಾರೆ. ಬಹಳ ಇಂಪಾರ್ಟೆಂಟ್. ರಾಷ್ಟ್ರಪತಿಗಳು ಕೇವಲ ಸಾಮಾನ್ಯ ಮಸೂದೆಗೆ ಮಾತ್ರ ಜಂಟಿ ಅಧಿವೇಶನವನ್ನು ಕರೀತಾರೆ. ಇನ್ಯಾವ ಮಸೂದೆ ಕರೀಲಿಕ್ಕೆ ಅಧಿಕಾರ ಇಲ್ಲ. ಇದನ್ನು ಕೇಳಿದೆ 2014 KS ಪ್ರಿಲಿಮ್ಸ್ ಕೇಳಿದೆ. ರಾಷ್ಟ್ರಪತಿಗಳು ಕೇವಲ ಸಾಮಾನ್ಯ ಮಸೂದೆಗೆ ಮಾತ್ರ ಜಂಟಿ ಅಧಿವೇಶನವನ್ನು ಕರೀತಾರೆ.
ಯಾಕೆ ಕರೀತಾರೆ? ಒಂದು ಸಾಮಾನ್ಯ ಮಸೂದೆಗೆ ಸಂಬಂಧಪಟ್ಟಂತೆ ಲೋಕಸಭೆ ಮತ್ತು ರಾಜ್ಯಸಭೆಗಳ ನಡುವೆ ಭಿನ್ನಾಭಿಪ್ರಾಯ ಏರ್ಪಟ್ಟಾಗ ಸಂವಿಧಾನದ ಬಿಕ್ಕಟ್ಟು ಉದ್ಭವಿಸುತ್ತೆ. ಆ ಸಂವಿಧಾನದ ಬಿಕ್ಕಟ್ಟನ್ನು ಹೋಗಲಾಡಿಸಲಿಕ್ಕೆ ಜಂಟಿ ಅಧಿವೇಶನವನ್ನ ರಾಷ್ಟ್ರಪತಿಗಳು 108ನೇ ವಿಧಿಯ ಪ್ರಕಾರ ಕರೀತಾರೆ. ಮತ್ತೊಂದು 80ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು 12 ಜನರನ್ನ ರಾಜ್ಯಸಭೆಗೆ ನಾಮಕರಣಗೊಳಿಸ್ತಾರೆ. ಎಷ್ಟನೇ ವಿಧಿಯ ಪ್ರಕಾರ? 80ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು 12 ಜನರನ್ನ ರಾಜ್ಯಸಭೆಗೆ ನಾಮಕರಣಗೊಳಿಸ್ತಾರೆ. ಯಾರು 12 ಜನ ಅಂದ್ರೆ ವಿಜ್ಞಾನ, ಸಾಹಿತ್ಯ, ಸಮಾಜ ಸೇವೆ ಇಂಥ ಕ್ಷೇತ್ರಗಳಲ್ಲಿ ಯಾರು ಗಣನೀಯ ಸೇವೆಯನ್ನು ಸಲ್ಲಿಸಿದ್ದಾರೋ ಅಂಥವರನ್ನ ರಾಷ್ಟ್ರಪತಿಗಳು ರಾಜ್ಯಸಭೆಗೆ ನಾಮಕರಣಗೊಳಿಸ್ತಾರೆ. ಮತ್ತೊಂದು ಶಾಸನ ಅಧಿಕಾರ ಯಾವುದು ಹಾಗಾದ್ರೆ ಅಂದ್ರೆ ಸಂವಿಧಾನದ 86ನೇ ವಿಧಿಯ ಪ್ರಕಾರ ಸಂವಿಧಾನದ 86ನೇ ವಿಧಿಯ ಪ್ರಕಾರ ಸಾರ್ವತ್ರಿಕ ಚುನಾವಣೆ ಆದ್ಮೇಲೆ ಮತ್ತು ಪ್ರತಿ ವರ್ಷದ ಪ್ರಾರಂಭದಲ್ಲಿ ಉಭಯ ಸದನಗಳನ್ನ ಉದ್ದೇಶಿಸಿ ಭಾಷಣ ಮಾಡುವಂತ ಅಧಿಕಾರವನ್ನು ಹೊಂದಿರ್ತಾರೆ. 86ನೇ ವಿಧಿ ಏನಾಗಿರುತ್ತೆ? ಸಾರ್ವತ್ರಿಕ ಮತದಾನ ವ್ಯವಸ್ಥೆ ಮುಗಿದ ಮೇಲೆ, ಚುನಾವಣೆ ಮುಗಿದ ಮೇಲೆ, ಜೊತೆಗೆ ಪ್ರತಿ ವರ್ಷ ಪ್ರಥಮ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣ ಮಾಡುವಂತ ಅಧಿಕಾರವನ್ನು ರಾಷ್ಟ್ರಪತಿಗಳು ಹೊಂದಿರ್ತಾರೆ ಅಂತ ಹೇಳೋದು. ಜೊತೆಗೆ ಈ 86ನೇ ವಿಧಿಯ ಪ್ರಕಾರನೇ ರಾಷ್ಟ್ರಪತಿಗಳು ಕೆಲವೊಂದು ಸಂದೇಶಗಳನ್ನ ಸಂಸತ್ಗೆ ಕಳಿಸ್ಬೋದು, ಕೆಲವು ಮೆಸೇಜ್ಗಳನ್ನ ಕಳಿಸ್ಬೋದು. ರಾಷ್ಟ್ರೀಯ ಹಿತಾಸಕ್ತಿಗೆ ಅನುಗುಣವಾಗಿ ಅಥವಾ ರಾಷ್ಟ್ರೀಯ ಮಹತ್ವಪೂರ್ಣ ಶಾಸನ ರೂಪಿಸುವ ಸಂದರ್ಭದಲ್ಲಿ ಕೆಲವೊಂದು ಸಂದೇಶಗಳನ್ನ, ಕೆಲವು ಮಾಹಿತಿಗಳನ್ನ ಎಲ್ಲಿ ಕಳಿಸ್ಬೋದು? ಲೋಕಸಭೆ ಸಂಸತ್ಗೆ ಕಳಿಸ್ಬೋದು. ಅದೇ ರೀತಿ 123ನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರವನ್ನು ಹೊಂದಿರ್ತಾರೆ. ಯಾವಾಜ್ಞೆನ? ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ. ಈ ಸುಗ್ರೀವಾಜ್ಞೆ ಅಂದ್ರೆ ಏನು? ಯಾವ ಹೊರಡಿಸ್ತಾರೆ? ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಿದ್ದಾಗ ಸಂಸತ್ತು ಅಧಿವೇಶನವನ್ನ ನಡೆಸಬೇಕಂತೇಳಿ ಹೊರಡಿಸುವ ಆಜ್ಞೆಗೆ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆ. ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಿದ್ದಾಗ ರಾಷ್ಟ್ರಪತಿಗಳು ಸಂಸತ್ತನ್ನ ಸಭೆ ಸೇರಿ ಅಧಿವೇಶನ ಮಾಡಿ ಅಂತೇಳಿ ಹೊರಡಿಸುವ ಆಜ್ಞೆಗೆ ಸುಗ್ರೀವಾಜ್ಞೆ ಅಂತೇಳಿ ಕರಿತೀವಿ. ಈ ಸುಗ್ರೀವಾಜ್ಞೆಗಳು ಶಾಸನದಷ್ಟೇ ಅಧಿಕಾರವನ್ನು ಹೊಂದಿರ್ತವೆ, ಕಾನೂನುಗಳಷ್ಟೇ ಅಧಿಕಾರವನ್ನ ಹೊಂದಿರ್ತವೆ. ಆದ್ರೆ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಯನ್ನ ಅಧಿವೇಶನ ಸೇರಿ 6 ವಾರಗಳ ಒಳಗೆ ಅನುಮೋದನೆ ಕೊಡಬೇಕು. ಯಾವ ಒಳಗೆ? ಸಂಸತ್ತು ಅಧಿವೇಶನ ಸೇರಿದ ಮೇಲೆ 6 ವಾರಗಳ ಒಳಗೆ ಆ ಸುಗ್ರೀವಾಜ್ಞೆಗೆ ಅನುಮೋದನೆ ಕೊಡಬೇಕು. ಒಂದ್ ವೇಳೆ ಸಂಸತ್ತು ಅನುಮೋದನೆ ಕೊಡ್ಲಿಲ್ಲ ಅಂದ್ರೆ, ಒಪ್ಪಿಗೆ ಕೊಡ್ಲಿಲ್ಲ ಅಂದ್ರೆ ಆ ಸುಗ್ರೀವಾಜ್ಞೆಗಳು ಮುರಿದು ಬೀಳ್ತವೆ. ಆ ಕಾರಣಕ್ಕೋಸ್ಕರ ರಾಷ್ಟ್ರಪತಿಗಳ ಸುಗ್ರೀವಾಜ್ಞೆಗಳನ್ನು ನಾವು 6 ವಾರಗಳ ಒಳಗೆ ಏನ್ ಮಾಡಬೇಕು? ಒಪ್ಪಿಗೆಯನ್ನ ಅಥವಾ ಅನುಮೋದನೆಯನ್ನ ಕೊಡಬೇಕು. ಮತ್ತೊಂದು ರಾಷ್ಟ್ರಪತಿಯವರ ಶಾಸನಾಧಿಕಾರ ಏನು ಅಂದ್ರೆ ಲೋಕಸಭೆಯ ಸಭಾಧ್ಯಕ್ಷರು ಮತ್ತು ಉಪಸಭಾಪತಿ, ರಾಜ್ಯಸಭೆಯ ಸಭಾಪತಿ ಮತ್ತು ಉಪಸಭಾಪತಿ ಏಕಕಾಲದಲ್ಲಿ ಗೈರು ಹಾಜರಿದ್ದಾರೆ ಅಂತ ಸಂದರ್ಭದಲ್ಲಿ ಆಯಾ ಸದನಗಳ ಕಾರ್ಯಕಲಾಪಗಳನ್ನು ನಡೆಸಲು ಆ ಸದನ
ಒಬ್ಬರನ್ನ ಅಧ್ಯಕ್ಷರನ್ನ ನೇಮಕ ಮಾಡುವಂಥ ಅಧಿಕಾರವನ್ನು ರಾಷ್ಟ್ರಪತಿಗಳು ಹೊಂದಿರ್ತಾರೆ. ಈಗ ಲೋಕಸಭೆಯಲ್ಲಿ ಸ್ಪೀಕರ್ ಮತ್ತು ಉಪ ಸ್ಪೀಕರ್ ಇಬ್ಬರು ಆಬ್ಸೆಂಟ್ ಆಗ್ಬಿಟ್ಟು ಅವೆಲ್ಲ ಲೋಕಸಭೆ ಅಧಿವೇಶನದಲ್ಲಿದ್ದಾಗ ಆ ಲೋಕಸಭೆಯ ಕಾರ್ಯಕಲಾಪವನ್ನು ನಿರ್ವಹಣೆ ಮಾಡಲಿಕ್ಕೆ ಒಬ್ಬ ಅಧ್ಯಕ್ಷರನ್ನ ನೇಮಕ ಮಾಡುವಂಥ ಅಧಿಕಾರವನ್ನು ರಾಷ್ಟ್ರಪತಿಗಳು ಹೊಂದಿರ್ತಾರೆ. ಇವುಗಳ ಜೊತೆಗೆ ಮತ್ತೊಂದು ಶಾಸನ ಅಧಿಕಾರ ಏನು ಅಂದ್ರೆ 331ನೇ ವಿಧಿಯ ಪ್ರಕಾರ ಬಹಳ ಇಂಪಾರ್ಟೆಂಟ್ ಇದು 331ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಇಬ್ರು ಆಂಗ್ಲೋ ಇಂಡಿಯನ್ನರನ್ನ ಲೋಕಸಭೆಗೆ ನಾಮಕರಣಗೊಳಿಸ್ತಿದ್ರು. ಎಷ್ಟು ವಿಧಿ ಪ್ರಕಾರ 331ನೇ ವಿಧಿಯ ಪ್ರಕಾರ ಲೋಕಸಭೆಗೆ ಇಬ್ಬರು ಆಂಗ್ಲೋ ಇಂಡಿಯನ್ನರನ್ನ ನಾಮಕರಣಗೊಳಿಸ್ತಿದ್ರು. ಆದರೆ ಇದನ್ನ ಈಗ ತೆಗೆದಾಕ್ತಾರೆ. ಈಗಿಲ್ಲ, ಈಗ ರಾಷ್ಟ್ರಪತಿಗಳು ಇಬ್ಬರು ಆಂಗ್ಲೋ ಇಂಡಿಯನ್ನರನ್ನ ಆಯ್ಕೆ ಮಾಡೋದಿಲ್ಲ. ಯಾಕೆ ಆಯ್ಕೆ ಮಾಡ್ತಿದ್ರು ಅಂದ್ರೆ ಲೋಕಸಭೆಯಲ್ಲಿ ಆಂಗ್ಲೋ ಇಂಡಿಯನ್ನರ ಪ್ರಾತಿನಿಧ್ಯತೆ ಇಲ್ಲ ಅಂದ್ರೆ ಅಥವಾ ಕಡಿಮೆ ಇದೆ, ಅದನ್ನ ಸರಿದೂಗಿಸ್ಲಿಕ್ಕೆ ಇಬ್ಬರು ಆಂಗ್ಲೋ ಇಂಡಿಯನ್ನರನ್ನ ರಾಷ್ಟ್ರಪತಿಗಳು ಆಯ್ಕೆ ಮಾಡ್ತಿದ್ರು. ಆದರೆ ಈಗ 2020 ಜನವರಿ 1ನೇ ತಾರೀಕಿಗೆ ಇದನ್ನ ತೆಗೆದಾಕ್ತಾರೆ. ಎಷ್ಟನೇ ತಿದ್ದುಪಡಿ ಅಂತ ತಗೊಂಡು ಅಂದ್ರೆ 126ನೇ ತಿದ್ದುಪಡಿ ಮಸೂದೆ ಪ್ರಕಾರ, ಇಲ್ಲ ಅಂದ್ರೆ 104ನೇ ತಿದ್ದುಪಡಿ ಕಾಯ್ದೆ. ಇವುಗಳ ಮೂಲಕ ಈ ಸಿಸ್ಟಮ್ ಅನ್ನ ಕ್ಯಾನ್ಸಲ್ ಮಾಡಿ. ಇದು ಇಂಪಾರ್ಟೆಂಟ್, ಯಾಕಂದ್ರೆ ಈಗ ಮಧ್ಯದಿಂದ ಹುಡುಗ ಕೇಳ್ತಾರೆ. ಕೊನೆಯ ಶಾಸನ ಅಧಿಕಾರ ಕಾರ್ಯ ಏನಂದ್ರೆ ರಾಷ್ಟ್ರಪತಿಗಳು ಸಂಸತ್ತು ಅನುಮೋದನೆ ಮಾಡಿ ಕಳಿಸಿಕೊಟ್ಟಂತ ಮಸೂದೆಗಳಿಗೆ ಸಹಿ ಹಾಕುವ ಮೂಲಕ ಶಾಸನವನ್ನ ರೂಪಿಸಲು ಅತ್ಯಂತ ಮಹತ್ವಪೂರ್ಣ ಪಾತ್ರವನ್ನ ರಾಷ್ಟ್ರಪತಿಗಳು ನಿರ್ವಹಣೆ ಮಾಡ್ತಾರೆ. ಇಷ್ಟು ರಾಷ್ಟ್ರಪತಿಗಳ ಶಾಸನ ಅಧಿಕಾರ ಕಾರ್ಯ. ಒಂದು 85ನೇ ವಿಧಿ ಪ್ರಕಾರ ಸಂಸತ್ತಿನ ಅಧಿವೇಶನ ಕರೀತಾರೆ, ಮುಂದೂಡ್ತಾರೆ, ಲೋಕಸಭೆಯನ್ನು ವಿಸರ್ಜನೆ ಮಾಡ್ತಾರೆ. ಎರಡನೇದು 108ನೇ ವಿಧಿ ಪ್ರಕಾರ ಜಂಟಿ ಅಧಿವೇಶನ ಕರೀತಾರೆ. ಮೂರನೇದು 80ನೇ ವಿಧಿ ಪ್ರಕಾರ 12 ಜನರನ್ನ ರಾಜ್ಯಸಭೆಗೆ ನಾಮಕರಣಗೊಳಿಸ್ತಾರೆ. 86ನೇ ವಿಧಿ ಪ್ರಕಾರ ಸಾರ್ವತ್ರಿಕ ಚುನಾವಣೆ ಆದಮೇಲೆ ಸಂಸತ್ತನ್ನು ಉದ್ದೇಶಿಸಿ ಮತ್ತು ಪ್ರತಿ ವರ್ಷದ ಪ್ರಾರಂಭದಲ್ಲಿ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡುವಂಥ ಅಧಿಕಾರವನ್ನು ರಾಷ್ಟ್ರಪತಿಗಳು ಹೊಂದಿರ್ತಾರೆ. ಜೊತೆಗೆ ಸಂಸತ್ಗೆ ಕೆಲವು ಸಂದೇಶಗಳನ್ನು ಕಳುಹಿಸುವಂತಹ ಅಧಿಕಾರವನ್ನು ಹೊಂದಿರ್ತಾರೆ. ಅದೇ ರೀತಿ 123ನೇ ವಿಧಿ ಪ್ರಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ. ಸಂಸತ್ ಅಧಿವೇಶನದಲ್ಲಿದ್ದಾಗ ಅಧಿವೇಶನ ಸೇರಬೇಕಂತೇಳಿ ರಾಷ್ಟ್ರಪತಿಗಳು ಹೊರಡಿಸುವ ಆಜ್ಞೆಯನ್ನ ಸುಗ್ರೀವಾಜ್ಞೆ ಅಂತೇಳಿ. ಆ ಸುಗ್ರೀವಾಜ್ಞೆಯನ್ನ ಅಧಿವೇಶನ ಸೇರಿ 6 ವಾರಗಳ ಒಳಗೆ ಸಂಸತ್ತು ಅನುಮೋದಿಸಬೇಕು, ಇಲ್ಲಾಂದ್ರೆ ಸುಗ್ರೀವಾಜ್ಞೆಗಳು ರದ್ದಾಗ್ತವೆ. ಇಷ್ಟು ಅಧಿಕಾರ ಕಾರ್ಯಗಳನ್ನ ರಾಷ್ಟ್ರಪತಿಗಳ ಶಾಸನ ಅಧಿಕಾರ ಕಾರ್ಯಗಳು ಅಂತೇಳಿ ನಾವು ಪರಿಗಣಿಸ್ತೀವಿ. ರಾಷ್ಟ್ರಪತಿಯ ಮತ್ತೊಂದು ಅಧಿಕಾರ ಕಾರ್ಯಗಳು ಅಂದ್ರೆ ಕಾರಂಜಿಯ ಅಧಿಕಾರ ಕಾರ್ಯಗಳು. ಕಾರಂಜಿಯ ಅಧಿಕಾರ ಕಾರ್ಯಗಳು ನೋಡಿ, ನೀವು ಮೊದಲೇ ಹೇಳಿದೆ ಈ ದೇಶದ ಸಂವಿಧಾನದ 53ನೇ ವಿಧಿ, ಈ ದೇಶದ ಸಮಸ್ತ ಕೇಂದ್ರ ಕಾರ್ಯದ ಮುಖ್ಯಸ್ಥರು ಅಂದ್ರೆ ರಾಷ್ಟ್ರಪತಿಗಳು. ರಾಷ್ಟ್ರಪತಿಗಳೇ ಎಲ್ಲಾ ಕಾರ್ಯಗಳ ಅಧಿಕಾರಗಳನ್ನ ಚಲಾಯಿಸ್ತಾರೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ 74/1ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಮಂತ್ರಿಮಂಡಲದ ಸಲಹೆಯನ್ನು ಪಡ್ಕೊಂಡು ಮಾತ್ರ ಅಧಿಕಾರವನ್ನ ನಿರ್ವಹಿಸ್ತಾರೆ ಅನ್ನೋದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಹೀಗೆ ರಾಷ್ಟ್ರಪತಿಗಳು 53ನೇ ವಿಧಿ ಪ್ರಕಾರ ಕೇಂದ್ರದ ಮುಖ್ಯಸ್ಥರಾಗಿದ್ದು, ಕೇಂದ್ರ ಕಾರ್ಯಗಳ ಮುಖ್ಯಸ್ಥರಾಗಿದ್ದು ಅನೇಕ ಕಾನೂನು ಅಧಿಕಾರಗಳನ್ನ ಚಲಾಯಿಸ್ತಾರೆ. ಅವುಗಳು ಯಾವುವು ಅಂದರೆ, ಮೊದಲನೇದಾಗಿ ಈ ದೇಶದ ಸಮಸ್ತ ಕಾರ್ಯಗಳು ಕೂಡ ರಾಷ್ಟ್ರಪತಿಯವರ ಹೆಸರಲ್ಲೇ ಜರುಗುತ್ತೆ.
ಕೇಂದ್ರ ಕಾರ್ಯಗಳು ಜರುಗಬೇಕಾದ್ರೆ ಆ ರಾಷ್ಟ್ರಪತಿಯವರ ಹೆಸರಲ್ಲೇ ಅದನ್ನು ನಿರ್ವಹಿಸ್ತಾರೆ. ಪ್ರಧಾನಮಂತ್ರಿ ಮಾಡ್ಬೋದು, ಯಾವುದೋ ಮಂತ್ರಿಗಳು ಮಾಡ್ಬೋದು, ಯಾರು ಮಾಡ್ಬೋದು, ಅವರೆಲ್ಲ ಮಾಡೋದು ಕೂಡ ರಾಷ್ಟ್ರಪತಿ ಹೆಸರಲ್ಲೇ ಕಾರ್ಯವನ್ನು ನಿರ್ವಹಿಸ್ತಾರೆ. ಮತ್ತೆ ರಾಷ್ಟ್ರಪತಿಗಳು ಅನೇಕ ನೇಮಕಾತಿಗಳನ್ನ ಮಾಡ್ತಾರೆ. ಕಾರ್ಯಗಳಿರ್ತಾರೆ. ಯಾರನ್ನ? ರಾಜ್ಯಪಾಲರನ್ನ ನೇಮಕ ಮಾಡ್ತಾರೆ, ಮಹಾಲೆಕ್ಕ ಪರಿಶೋಧಕರನ್ನ ನೇಮಕ ಮಾಡ್ತಾರೆ, ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರನ್ನ ಮತ್ತು ಚುನಾವಣಾ ಆಯೋಗದ ಇತರ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ, ಕೇಂದ್ರ ಲೋಕ ಸೇವಾ ಆಯೋಗದ ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನ ಆಯ್ಕೆ ಮಾಡ್ತಾರೆ, ಅಟಾರ್ನಿ ಜನರಲ್ ಆಯ್ಕೆ ಮಾಡ್ತಾರೆ, ಪ್ರತಿಯೊಂದು ರಾಜ್ಯಗಳಿಗೆ ರಾಜ್ಯಪಾಲರನ್ನ ಆಯ್ಕೆ ಮಾಡ್ತಾರೆ, ನೇಮಕ ಮಾಡ್ತಾರೆ, SC ST ಆಯೋಗದ ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನ ಆಯ್ಕೆ ಮಾಡ್ತಾರೆ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ, ರಾಷ್ಟ್ರೀಯ ಮಹಿಳೆ ಆಯೋಗದ ಅಧ್ಯಕ್ಷರನ್ನ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯರನ್ನ ಅಧ್ಯಕ್ಷರನ್ನ ನೇಮಕ ಮಾಡ್ತಾರೆ. ಹೀಗೆ ರಾಷ್ಟ್ರಪತಿಗಳು ಅನೇಕ ರಾಷ್ಟ್ರದ ಪ್ರಮುಖ ಹುದ್ದೆಗಳಿಗೆ ನೇಮಕ ಮಾಡುವ ಅಧಿಕಾರವನ್ನ ಹೊಂದಿರ್ತಾರೆ. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯನ್ನು ಆಯ್ಕೆ ಮಾಡ್ತಾರೆ, ಸುಪ್ರೀಂ ಕೋರ್ಟಿನ ಇತರ ನ್ಯಾಯಾಧೀಶರನ್ನ ಆಯ್ಕೆ ಮಾಡ್ತಾರೆ, ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನ ಆಯ್ಕೆ ಮಾಡ್ತಾರೆ, ಹೈಕೋರ್ಟಿನ ಇತರ ನ್ಯಾಯಾಧೀಶರನ್ನ ಆಯ್ಕೆ ಮಾಡ್ತಾರೆ. ಹೀಗೆ ಅನೇಕ ನೇಮಕ ಅಧಿಕಾರಿಗಳನ್ನ ತನ್ನ ಕಾರ್ಯಾಂಗದ ಅಧಿಕಾರದಲ್ಲಿ ಚಲಾಯಿಸ್ತಾರೆ. ರಾಷ್ಟ್ರಪತಿ ಯಾರನ್ನ ನೇಮಕ ಮಾಡ್ತಾರೋ ಅವರೆಲ್ಲರನ್ನೂ ಕೂಡ ವಜಾ ಮಾಡುವ ಅಧಿಕಾರವನ್ನು ಕೂಡ ಹೊಂದಿರ್ತಾರೆ. ರಾಜ್ಯಪಾಲರನ್ನು ವಜಾ ಮಾಡುವ ಅಧಿಕಾರ ಹೊಂದಿರ್ತಾರೆ, ಚುನಾವಣಾ ಆಯುಕ್ತರನ್ನ ಸದಸ್ಯರನ್ನ ವಜಾ ಮಾಡುವ ಅಧಿಕಾರ ಹೊಂದಿರ್ತಾರೆ, ಕೇಂದ್ರ ಲೋಕ ಸೇವಾ ಆಯೋಗದ ಅಧ್ಯಕ್ಷರನ್ನ ಸದಸ್ಯರನ್ನ ವಜಾ ಮಾಡುವ ಅಧಿಕಾರ ಹೊಂದಿರ್ತಾರೆ, ಮಹಾಲೆಕ್ಕ ಪರಿಶೋಧಕರನ್ನ ವಜಾ ಮಾಡುವ ಅಧಿಕಾರ ಹೊಂದಿರ್ತಾರೆ. ಹೀಗೆ ಯಾರ್ಯಾರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಅವರೆಲ್ಲರನ್ನೂ ಕೂಡ ವಜಾ ಮಾಡುವ ಅಧಿಕಾರವನ್ನು ಕೂಡ ಹೊಂದಿರ್ತಾರೆ. ಜೊತೆಗೆ ಕೆಲವೊಂದು ಕಮ್ಯುನಿಟಿಗಳನ್ನ ಅಂದ್ರೆ SC ST ಮತ್ತು ಹಿಂದುಳಿದ ವರ್ಗ ಇವುಗಳ ಏಳೆಗೋಸ್ಕರ ಆಯೋಗಗಳನ್ನ ರಚನೆ ಮಾಡುವಂತ ಅಧಿಕಾರವನ್ನ ರಾಷ್ಟ್ರಪತಿ ಹೊಂದಿದೆ. ಅಂದ್ರೆ ಪರಿಶಿಷ್ಟ ಜಾತಿ ರಾಷ್ಟ್ರೀಯ ಆಯೋಗ, ರಾಷ್ಟ್ರೀಯ ಪರಿಶಿಷ್ಟ ಪಂಗಡದ ಆಯೋಗ, ಹಿಂದುಳಿದ ವರ್ಗಗಳ ಆಯೋಗ ಇವುಗಳೆಲ್ಲವನ್ನು ಕೂಡ ರಚಿಸುವಂತ ಅಧಿಕಾರವನ್ನ ರಾಷ್ಟ್ರಪತಿಗಳು ಹೊಂದಿರ್ತಾರೆ. ಕೆಲವೊಂದು ಪ್ರದೇಶಗಳನ್ನ ಅನುಸೂಚಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡುವಂತ ಅಧಿಕಾರವನ್ನು ರಾಷ್ಟ್ರಪತಿಗಳು ಹೊಂದಿರ್ತಾರೆ. ಕೆಲವು ಪ್ರದೇಶಗಳನ್ನ ಅನುಸೂಚಿತ ಪ್ರದೇಶಗಳು ಅಂತೇಳಿ ಘೋಷಣೆ ಮಾಡುವಂತ ಅಧಿಕಾರವನ್ನ ರಾಷ್ಟ್ರಪತಿಗಳು ಹೊಂದಿರ್ತಾರೆ. ಅದ್ರ ಜೊತೆಗೆ ಕೇಂದ್ರಾಡಳಿತ ಪ್ರದೇಶಗಳಾದಂತಹ ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪ, ನಗರ ಹವೇಲಿ, ದೀವ್ ದಾಮನ್ ಮತ್ತು ಲಡಾಖ್ ಇಷ್ಟು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಇವುಗಳ ಶಾಂತಿ ನಿಯಮಗಳನ್ನ ಸಂಬಂಧಪಟ್ಟಂತೆ ಕಾನೂನುಗಳನ್ನು ರಚಿಸುವಂತ ಅಧಿಕಾರವನ್ನು ರಾಷ್ಟ್ರಪತಿಗಳು ಹೊಂದಿದ್ದಾರೆ. ಇಷ್ಟು ಕಾರ್ಯಾಂಗಿ ಅಧಿಕಾರವನ್ನ ರಾಷ್ಟ್ರಪತಿಗಳು ಹೊಂದಿದ್ದಾರೆ. ಒಂದು ಇಡೀ ದೇಶದ ಎಲ್ಲಾ ಕೇಂದ್ರ ಕಾರ್ಯಾಂಗದ ಅಧಿಕಾರಗಳು ಇವ್ರ ಹೆಸರಲ್ಲೇ ಜರುಗುತ್ತೆ. ಇವುಗಳ ಜೊತೆಗೆ ರಾಷ್ಟ್ರಪತಿಗಳು ಇಂಪಾರ್ಟೆಂಟ್ ಆಗಿ 75(1) ವಿಧಿ ಪ್ರಕಾರ ಪ್ರಧಾನಮಂತ್ರಿಯನ್ನ ನೇಮಕ ಮಾಡುವಂತ ಅಧಿಕಾರವನ್ನು ಹೊಂದಿದ್ದಾರೆ. ಎಷ್ಟು ವಿಧಿ ಪ್ರಕಾರ? 75(1) ವಿಧಿ ಪ್ರಕಾರ ಪ್ರಧಾನಮಂತ್ರಿಯನ್ನ ನೇಮಕ ಮಾಡ್ತಾರೆ. ಜೊತೆಗೆ ಈ ವಿಧಿಯ ಅಡಿಯಲ್ಲಿ ಪ್ರಧಾನಮಂತ್ರಿಯ ಸಲಹೆಯನ್ನು ಪಡೆದು ಮಂತ್ರಿಗಳನ್ನು ನೇಮಕ ಮಾಡ್ತಾರೆ. ಬಹಳ ಇಂಪಾರ್ಟೆಂಟ್.
ರಾಷ್ಟ್ರಪತಿಯ ಕಾರ್ಯನಿರ್ವಹಣೆಯ ಅಧಿಕಾರಿಗಳು. ಮೊದಲನೇದು, ಪ್ರತಿಯೊಂದು ಕೂಡ ರಾಷ್ಟ್ರಪತಿಯವರ ಸಮಸ್ತ ಕಾರ್ಯಗಳ ಮುಖ್ಯಸ್ಥರಾಗಿರ್ತಾರೆ. ಎರಡನೇದು, ಪ್ರಧಾನಮಂತ್ರಿಯನ್ನು ಆಯ್ಕೆ ಮಾಡ್ತಾರೆ. ಪ್ರಧಾನಮಂತ್ರಿ ಸಲಹೆ ಮೇರೆಗೆ ಮಂತ್ರಿಗಳನ್ನು ಆಯ್ಕೆ ಮಾಡ್ತಾರೆ. ಅನೇಕ ಮುಖ್ಯಸ್ಥರನ್ನು ನೇಮಕ ಮಾಡ್ತಾರೆ, ಅವರನ್ನು ವಜಾ ಮಾಡ್ತಾರೆ. ಅನುಸೂಚಿತ ಪ್ರದೇಶ ಅಂತ ಘೋಷಣೆ ಮಾಡ್ತಾರೆ. SC STಗಳಿಗೆ OBCಗಳಿಗೆ ಆಯೋಗವನ್ನು ರಚನೆ ಮಾಡ್ತಾರೆ. ಆ ಆಯೋಗದ ಅಧ್ಯಕ್ಷರನ್ನ ಸದಸ್ಯರನ್ನು ನೇಮಕ ಮಾಡ್ತಾರೆ. ಇವುಗಳ ಜೊತೆಗೆ ಮತ್ತೊಂದೇನೆಂದರೆ, ಕೇಂದ್ರ ಮತ್ತು ರಾಜ್ಯ ಹಾಗೂ ಅಂತಾರಾಜ್ಯಗಳ ಸಂಬಂಧವನ್ನ ಗಟ್ಟಿಗೊಳಿಸಲಿಕ್ಕೆ ಅಂತಾರಾಜ್ಯ ಮಂಡಳಿಯನ್ನು ರಚನೆ ಮಾಡುವಂಥ ಅಧಿಕಾರವನ್ನು ಹೊಂದಿದೆ. ಕೇಂದ್ರ, ರಾಜ್ಯ ಮತ್ತು ಅಂತಾರಾಜ್ಯಗಳ ನಡುವೆ ಸಂಬಂಧವನ್ನ ಗಟ್ಟಿಗೊಳಿಸಲಿಕ್ಕೆ ಅಂತಾರಾಜ್ಯ ಮಂಡಳಿಯನ್ನ ರಚಿಸುವಂಥ ಅಧಿಕಾರವನ್ನು ಯಾರು ಇರ್ತಾರೆ? ರಾಷ್ಟ್ರಪತಿಗಳು. ಇವು ರಾಷ್ಟ್ರಪತಿಗಳ ಕಾರ್ಯನಿರ್ವಹಣೆಯ ಅಧಿಕಾರಗಳು. ನೋಡಿ, ರಾಷ್ಟ್ರಪತಿಯವರ ಮತ್ತೊಂದು ಅಧಿಕಾರ ಕಾರ್ಯ ಏನಂದ್ರೆ ನ್ಯಾಯಿಕ ಅಧಿಕಾರ ಕಾರ್ಯಗಳು. ನ್ಯಾಯಿಕ ಅಧಿಕಾರ ಕಾರ್ಯಗಳು ನೋಡಿ, ರಾಷ್ಟ್ರಪತಿಗಳು ಒಬ್ಬ ಅಪರಾಧಿಗೆ ಶಿಕ್ಷೆಯನ್ನ ಕಡಿಮೆ ಮಾಡುವ, ವಜಾ ಮಾಡುವ ಮತ್ತು ಅದೇ ಶಿಕ್ಷೆಯನ್ನು ಹೆಚ್ಚಿಸುವ ಅಧಿಕಾರವನ್ನು ಹೊಂದಿರ್ತಾರೆ. ಅಂದರೆ ಈ ದೇಶದ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು, ಅಥವಾ ಇತರ ಯಾವುದೇ ನ್ಯಾಯಾಲಯಗಳಾಗಿರ್ಬೋದು, ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಅಪರಾಧಿಗೆ ನೀಡಿದಂಥ ಶಿಕ್ಷೆಯನ್ನು ಕಡಿಮೆ ಮಾಡುವ, ಹೆಚ್ಚು ಮಾಡುವಂಥ ಅಧಿಕಾರವನ್ನು ಅಥವಾ ವಜಾ ಮಾಡುವಂಥ ಅಧಿಕಾರವನ್ನು ರಾಷ್ಟ್ರಪತಿಗಳು ಹೊಂದಿರ್ತಾರೆ. ಜೊತೆಗೆ 72ನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳು ಮರಣದಂಡನೆಯನ್ನು ರದ್ದುಗೊಳಿಸಬೇಕು. 72ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಮರಣದಂಡನೆಯನ್ನು ರದ್ದುಗೊಳಿಸುವಂಥ ಅಧಿಕಾರ. ಇಡೀ ದೇಶದಲ್ಲಿ ನ್ಯಾಯಾಲಯ ಕೊಟ್ಟಂತ ಮರಣದಂಡನೆಯನ್ನು ರದ್ದುಗೊಳಿಸುವಂಥ ಏಕೈಕ ವ್ಯಕ್ತಿ ರಾಷ್ಟ್ರಪತಿ. ರಾಜ್ಯಪಾಲರು ಇಲ್ಲ. ರಾಜ್ಯಪಾಲರು ಕೇವಲ ಅವರ ಅಧಿಕಾರ ಶಿಕ್ಷೆಗಳನ್ನು ಕಡಿಮೆ ಮಾಡಬಹುದು, ಹೆಚ್ಚು ಮಾಡಬಹುದು. ಆದರೆ ಮರಣದಂಡನೆಯನ್ನ ರದ್ದುಗೊಳಿಸುವ ಅಧಿಕಾರ ಇದು ಕೇವಲ ರಾಷ್ಟ್ರಪತಿಗಳು ಮಾತ್ರ. ಮತ್ತೊಂದು, ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನ, ಇತರ ನ್ಯಾಯಾಧೀಶರನ್ನ ನೇಮಕ ಮಾಡುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯನ್ನ ಮತ್ತು ಇತರ ನ್ಯಾಯಾಧೀಶರನ್ನ ನೇಮಕ ಮಾಡುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೊಂದು, ಹಣಕಾಸಿನ ಅಧಿಕಾರ ಕಾರ್ಯಗಳು. ಹಣಕಾಸಿನ ಅಧಿಕಾರ ಕಾರ್ಯಗಳು ನೋಡಿ, 107ನೇ ವಿಧಿಯಲ್ಲಿ ನಾವು ಹಣಕಾಸಿನ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡಿಸಬೇಕು ಅಂದ್ರೆ ರಾಷ್ಟ್ರಪತಿಯವರ ಪೂರ್ವ ಅನುಮತಿ ಅವಶ್ಯಕವಾಗಿ ಬೇಕು. ರಾಷ್ಟ್ರಪತಿಯವರ ಒಪ್ಪಿಗೆ ಇಲ್ಲದಂತೆ ಹಣಕಾಸಿನ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ರಾಷ್ಟ್ರಪತಿಯ ಪೂರ್ವ ಅನುಮತಿ ಮೇರೆಗೆ ಲೋಕಸಭೆಯಲ್ಲಿ ಹಣಕಾಸು ಮಂತ್ರಿ ಮಂಡಿಸಬೇಕಾಗುತ್ತೆ. ಮತ್ತೊಂದು, ಸಂವಿಧಾನದ 280ನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳು ಕೇಂದ್ರ ಹಣಕಾಸು ಆಯೋಗವನ್ನು ರಚಿಸುವ ಅಧಿಕಾರವನ್ನು ಹೊಂದಿದ್ದಾರೆ. 285 CT ಕೇಳಿದರು.
280 ಪ್ರಕಾರ ರಾಷ್ಟ್ರೀಯ ಹಣಕಾಸು ಆಯೋಗವನ್ನು ರಾಷ್ಟ್ರಪತಿಗಳು ರಚಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ಜೊತೆಗೆ ಹಣಕಾಸು ಆಯೋಗದ ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನ ನೇಮಿಸುವ ಅಧಿಕಾರವನ್ನು ಕೂಡ ರಾಷ್ಟ್ರಪತಿಗಳು ಹೊಂದಿರ್ತಾರೆ. ಇವುಗಳ ಜೊತೆಗೆ ರಾಷ್ಟ್ರಪತಿ ಕೈಲಿ 2 ಫಂಡ್ಗಳಿರ್ತವೆ. ಒಂದು ಸಂಚಿತ ನಿಧಿ, ಮತ್ತೊಂದು ತುರ್ತು ನಿಧಿ. ಒಂದು ಸಂಚಿತ ನಿಧಿ, ಮತ್ತೊಂದು ತುರ್ತು ನಿಧಿ. ಈ 2 ಫಂಡ್ಗಳಿರ್ತವೆ. ಈ ಸಂಚಿತ ನಿಧಿಯನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂದ್ರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಿಗೆ ಸಂಬಳವನ್ನು ನೀಡುವಾಗ, ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರಿಗೆ ಸಂಬಳವನ್ನು ನೀಡುವಾಗ ಸಂಚಿತ ನಿಧಿಯಿಂದ ರಾಷ್ಟ್ರಪತಿಗಳು ಹಣವನ್ನು ಬಿಡುಗಡೆ ಮಾಡ್ತಾರೆ. ಈ ತುರ್ತು ನಿಧಿಯಿಂದ ಯಾವ ಬಿಡುಗಡೆ ಮಾಡ್ತಾರೆ ಹಾಗಾದ್ರೆ ಅಂದ್ರೆ ಒಂದು ವೇಳೆ ಬರ, ಭೂಕಂಪ, ಪ್ರವಾಹ ಇಂತಹ ಸಂದರ್ಭದಲ್ಲಿ ಅಂದರೆ ಪರಿಸರ ವಿಕೋಪಗಳ ಸಂದರ್ಭದಲ್ಲಿ ಅವುಗಳನ್ನು ಭರಿಸಲಿಕ್ಕೆ ತುರ್ತು ನಿಧಿಯಿಂದ ಹಣವನ್ನು ರಾಷ್ಟ್ರಪತಿಗಳು ಬಿಡುಗಡೆ ಮಾಡ್ತಾರೆ. ಇಷ್ಟು ರಾಷ್ಟ್ರಪತಿಯವರ ಹಣಕಾಸಿನ ಅಧಿಕಾರಕ್ಕಾಗಿ. ಮೊದಲನೇದು, ರಾಷ್ಟ್ರಪತಿಯವರ ಪೂರ್ವ ಅನುಮತಿ ಇಲ್ಲದೆ ಯಾವುದೇ ಹಣಕಾಸಿನ ಮಸೂದೆಯನ್ನು ಲೋಕಸಭೆಯಲ್ಲಿ ಮನ್ನಾ ಮಾಡಲಿಕ್ಕೆ ಸಾಧ್ಯ ಇಲ್ಲ. 7ನೇದು, 280ನ ವಿಧಿ ಪ್ರಕಾರ ಹಣಕಾಸಿನ ಆಯೋಗವನ್ನು ರಚನೆ ಮಾಡ್ತಾರೆ, ರಾಷ್ಟ್ರೀಯ ಹಣಕಾಸಿನ ಆಯೋಗವನ್ನು. 3ನೇದು ಸಂಚಿತ ನಿಧಿ, 4ನೇದು ತುರ್ತು. ಇಷ್ಟು ರಾಷ್ಟ್ರಪತಿಯವರ ಹಣಕಾಸಿನ ಅಧಿಕಾರಕ್ಕಾಗಿ. ಮತ್ತೊಂದು ರಾಜತಾಂತ್ರಿಕ ಅಧಿಕಾರಕ್ಕಾಗಿ. ರಾಜತಾಂತ್ರಿಕ ಅಧಿಕಾರಕ್ಕಾಗಿ ನೋಡಿ, ಈ ದೇಶವನ್ನ ವಿದೇಶಾಂಗ ವ್ಯವಹಾರಗಳಲ್ಲಿ ಪ್ರತಿನಿಧಿಸುವ ಯಾರಾದರೂ ರಾಷ್ಟ್ರಪತಿ. ಎಲ್ಲ ಸೀಟುಗಳು ಕೇಳ್ತಾರೆ. ಈ ದೇಶವನ್ನ ವಿದೇಶಾಂಗ ವ್ಯವಹಾರಗಳಲ್ಲಿ ಪ್ರತಿನಿಧಿಸುವಂಥ ವ್ಯಕ್ತಿ ಯಾರಂದ್ರೆ ರಾಷ್ಟ್ರಪತಿ. ಯಾಕೆಂದ್ರೆ ರಾಷ್ಟ್ರಪತಿ ಈ ದೇಶವನ್ನು ಪ್ರತಿನಿಧಿಸ್ತಾರೆ. ಆ ಕಾರಣದಿಂದ ರಾಷ್ಟ್ರಪತಿಗಳು ಏನು ಮಾಡ್ತಾರೆ, ಬೇರೆ ದೇಶದ ರಾಯಭಾರಿಗಳನ್ನ ನಮ್ಮ ದೇಶಕ್ಕೆ ಆಹ್ವಾನ ಮಾಡ್ತಾರೆ. ಅದೇ ರೀತಿ ನಮ್ಮ ದೇಶದ ರಾಯಭಾರಿಗಳನ್ನ ಬೇರೆ ದೇಶಗಳಿಗೆ ನೇಮಕ ಮಾಡುವಂಥ ಅಧಿಕಾರವನ್ನು ಕೂಡ ಹೊಂದಿರ್ತದೆ. ಮತ್ತೊಂದು, ಬೇರೆ ದೇಶಗಳೊಡನೆ ಸಂಧಾನ ಮತ್ತು ಒಪ್ಪಂದವನ್ನು ಮಾಡಿಕೊಡುವಂಥ ಅಧಿಕಾರವನ್ನು ರಾಷ್ಟ್ರಪತಿಗಳು. ಇಷ್ಟು ರಾಜತಾಂತ್ರಿಕ ಅಧಿಕಾರಗಳು. ಒಂದು, ರಾಷ್ಟ್ರಪತಿಗಳು ದೇಶವನ್ನು ಪ್ರತಿನಿಧಿಸ್ತಾರೆ. 2, ರಾಜತಾಂತ್ರಿಕರನ್ನ ಬೇರೆ ದೇಶಕ್ಕೆ ಕಳಿಸ್ಕೊಡ್ತಾರೆ. ಬೇರೆ ದೇಶದ ರಾಜತಾಂತ್ರಿಕರನ್ನ ರಾಯಭಾರಿಗಳನ್ನು ದೇಶಕ್ಕೆ ಆಹ್ವಾನ ಮಾಡ್ತಾರೆ. 3ನೇದು, ಬೇರೆ ದೇಶಗಳ ಒಡನೆ ಸಂಧಾನ ಮತ್ತು ಒಪ್ಪಂದಗಳನ್ನು ಮಾಡ್ಕೊಳ್ತಾರೆ. ಇಷ್ಟು ಅಂಶಗಳು ರಾಜತಾಂತ್ರಿಕ ಅಧಿಕಾರಗಳಲ್ಲಿ ನಾವು ಕಾಣ್ತೀವಿ. ಮತ್ತೊಂದು ಸೈನಿಕ ಅಧಿಕಾರ ಕಾರ್ಯಗಳು. ನೋಡಿ, ಈಗಿನ ಎಕ್ಸಾಂಪಲ್ ಬಹಳ ಇಂಪಾರ್ಟೆಂಟ್. ರಾಷ್ಟ್ರಪತಿ ಈ ದೇಶದ ಸೇನೆಯ ಮಹಾದಂಡನಾಯಕ. ಸೊ ಈ ದೇಶದ ಮಹಾದಂಡನಾಯಕನಾಗಿ ಈ ದೇಶದ ಸೇನಾ ಪಡೆಗಳ ಮುಖ್ಯಸ್ಥರನ್ನ ನೇಮಕ ಮಾಡುವಂಥ ಅಧಿಕಾರವನ್ನು ರಾಷ್ಟ್ರಪತಿಗಳು ಹೊಂದಿರ್ತಾರೆ. ಯಾರನ್ನ? ಭೂಸೇನೆಯ ಮುಖ್ಯಸ್ಥರನ್ನ, ವಾಯುಸೇನೆಯ ಮುಖ್ಯಸ್ಥರನ್ನ, ನೌಕಾಪಡೆಯ ಮುಖ್ಯಸ್ಥರನ್ನ,
ನೇಮಕ ಮಾಡುವಂಥ ಅಧಿಕಾರವನ್ನು ಯಾರು ಇರ್ತಾರೆ? ರಾಷ್ಟ್ರಪತಿಗಳು ಹೊಂದಿರ್ತಾರೆ. ಜೊತೆಗೆ ಬೇರೆ ದೇಶಗಳ ಮೇಲೆ ಯುದ್ಧವನ್ನು ಮಾಡುವಂತಹ ಮತ್ತು ಶಾಂತಿ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥ ಅಧಿಕಾರವನ್ನು ಕೂಡ ಯಾರು? ರಾಷ್ಟ್ರಪತಿಗಳು ಹೊಂದಿರ್ತಾರೆ. ಯುದ್ಧ ಘೋಷಿಸುವ ಮತ್ತು ಶಾಂತಿ ಒಪ್ಪಂದವನ್ನು ಘೋಷಣೆ ಮಾಡುವಂಥ ಅಧಿಕಾರವನ್ನು ರಾಷ್ಟ್ರಪತಿಗಳು ಹೊಂದಿರ್ತಾರೆ. ಅದರ ಜೊತೆಗೆ ಈಗ ಹೊಸದಾಗಿ ಒಂದು ಅಂಶವನ್ನು ಸೇರಿಸ್ತಾರೆ ರಾಷ್ಟ್ರಪತಿ ಸೈನಿಕರಿಗೆ. ಏನದು ಅಂದರೆ ಜನವರಿ 1, 2020 ಒಂದು ಹೊಸ ಹುದ್ದೆಯನ್ನು ಕ್ರಿಯೇಟ್ ಮಾಡೋದು, ಸೃಷ್ಟಿ ಮಾಡೋದು. ಅದನ್ನು ನಾವು CDS ಅಂತ ಹೇಳ್ತೀವಿ. CDS ಏನಂದ್ರೆ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರು ಅಂತ. ಚೀಫ್ ಆಫ್ ದಿ ಡಿಫೆನ್ಸ್ ಸ್ಟಾಫ್ ಅಂತ. ಚೀಫ್ ಆಫ್ ದಿ ಡಿಫೆನ್ಸ್ ಸ್ಟಾಫ್ ಅಂತ CDS ಅಂತ ಅದನ್ನ ಕನ್ನಡದಲ್ಲಿ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರು. ಇವ್ರು ಯಾರು ಆಗಲ್ಲ ಅಂದರೆ ಈ 3 ವಾಯುಸೇನೆಗಳ ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆ ಅಲ್ಲ, ಇವೆಲ್ಲಕ್ಕಿಂತ ಹೆಚ್ಚು ಅವರ ಅಡಿಯಲ್ಲಿ ಈ 3 ಪಡೆಗಳು ಬರ್ತಾರೆ. ಆ ಹುದ್ದೆಯನ್ನು ಸೃಷ್ಟಿ ಮಾಡಿ ಬಿಪಿನ್ ರಾವತ್ ಅನ್ನೋರು ಹೊಸದಾಗಿ ಆಯ್ಕೆ ಮಾಡ್ತಾರೆ. ಅದನ್ನ ಬಿಪಿನ್ ರಾವತ್ CD ಕೇಳೇ ಸಿಗ ಕರೆಂಟ್ ಅಫೇರ್ಸ್ ಅಂತ ಕೇಳ್ಬೋದು, ಕಾನ್ಸ್ಟಿಟ್ಯೂಷನ್ ಅಂತ. ಬಿಪಿನ್ ರಾವತ್ ಅನ್ನ ಆಯ್ಕೆ ಮಾಡಿದ್ರೆ ಈ ಬಿಪಿನ್ ರಾವತ್ ಅನ್ನ ಅಂದ್ರೆ CDS ಅನ್ನ ನೇಮಕ ಮಾಡೋದು ಅಂದ್ರೆ ರಾಷ್ಟ್ರಪತಿಗಳು. ಇಷ್ಟು ಅಧಿಕಾರಿಗಳನ್ನು ನಾವು ಸೈನಿಕ ಅಧಿಕಾರಿಗಳ ಕಾಣ್ತೀವಿ. ಒಂದು ಈ ದೇಶದ ಸೇನೆಯ ಮಹಾದಂಡನಾಯಕ ಆಗಿರ್ತಾರೆ, 3 ಸೇನೆಯ ಮುಖ್ಯಸ್ಥರನ್ನು ನೇಮಕ ಮಾಡ್ತಾರೆ, ಬೇರೆ ದೇಶಗಳಲ್ಲಿ ಯುದ್ಧವನ್ನು ಘೋಷಣೆ ಮಾಡುವಂಥ ಅಧಿಕಾರವನ್ನು ಇರ್ತಾರೆ, ಬೇರೆ ದೇಶಗಳ ಶಾಂತಿ ಒಪ್ಪಂದಗಳನ್ನು ಘೋಷಣೆ ಮಾಡುವಂಥ ಅಧಿಕಾರವನ್ನು ಇರ್ತಾರೆ. ಜೊತೆಗೆ ಹೊಸದಾಗಿ CDS ಅನ್ನ ನೇಮಕ ಮಾಡುವಂಥ ಅಧಿಕಾರವನ್ನು ರಾಷ್ಟ್ರಪತಿಗಳು ಹೊಂದಿರ್ತಾರೆ. ಮತ್ತೆ ಮತ್ತೊಂದು ರಾಷ್ಟ್ರಪತಿ ಅಧಿಕಾರ ಕಾರ್ಯ ಯಾವುದಂದ್ರೆ ತುರ್ತು ಪರಿಸ್ಥಿತಿ ಅಧಿಕಾರ ಕಾರ್ಯಗಳು. ತುರ್ತು ಪರಿಸ್ಥಿತಿಯ ಅಧಿಕಾರ ಕಾರ್ಯಗಳು ನೋಡಿ, ಭಾರತದ ಸಂವಿಧಾನ 3 ರೀತಿಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ. ಮೊದಲನೇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಷ್ಟ್ರಪತಿ ಆಡಳಿತ, ಮತ್ತೊಂದು ಹಣಕಾಸು ತುರ್ತು ಪರಿಸ್ಥಿತಿ. ಈ 3 ರೀತಿಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡುವಂಥ ಅಧಿಕಾರವನ್ನು ರಾಷ್ಟ್ರಪತಿಗಳು ಹೊಂದಿರುತ್ತಾರೆ. ನೋಡಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ನಾವು 357ರಲ್ಲಿ ಕಾಣ್ತೀವಿ. ಯಾವಾಗ ಕಾರಣ ಮಾಡ್ತಾರೆ? ಒಂದು ವೇಳೆ ಈ ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ಉಂಟಾದರೆ, ಈ ದೇಶದ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟಾದರೆ ಅಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ. ನೋಡಿ, ನಮ್ಮ ಸಂವಿಧಾನ ಏನಂತ ಹೇಳ್ತಂದ್ರೆ 7 ಕಾರಣಗಳಿಗೋಸ್ಕರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ಬೋದು. ಒಂದು, ವಿದೇಶಿಯರು ಈ ದೇಶದ ಮೇಲೆ ದಾಳಿ ಮಾಡಿದಾಗ, ಯುದ್ಧ ಮಾಡಿದಾಗ, ಅಂದರೆ ಬಾಹ್ಯ ಆಕ್ರಮಣ. ಎರಡನೇದು, ಆಂತರಿಕವಾಗಿ ಶಸ್ತ್ರಾಸ್ತ್ರ ದಂಗೆ ನಡೆದಾಗ. ಈ 2 ಕಾರಣಗಳಿಂದ 352ನೇ ವಿಧಿಯ ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು. 352ನೇ ವಿಧಿಯ ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಪತಿಗಳು ಘೋಷಣೆ ಮಾಡ್ತಾರೆ. ಮತ್ತೊಂದು ರಾಷ್ಟ್ರಪತಿ ಆಡಳಿತ. ಇದ್ರ ಬಗ್ಗೆ 356ನೇ ವಿಧಿ ಪ್ರಸ್ತಾಪ ಮಾಡುತ್ತೆ. 356ರ ಬಗ್ಗೆ ರಾಷ್ಟ್ರಪತಿ ಆಡಳಿತ ಬಗ್ಗೆ ತಿಳಿಸುತ್ತಾರೆ. ರಾಜ್ಯ ಸರ್ಕಾರಗಳು ಸಂವಿಧಾನದ ನಿಯಮಗಳಿಗೆ ವಿರುದ್ಧವಾಗಿ ಆಡಳಿತ ಮಾಡಿದಾಗ ಅಂಥ ಸಂದರ್ಭದಲ್ಲಿ ರಾಜ್ಯಪಾಲರ ವರದಿಯ ಆಧಾರದ ಮೇಲೆ ರಾಷ್ಟ್ರಪತಿಗಳು ಆಯಾ ರಾಜ್ಯಗಳ ಮೇಲೆ ರಾಷ್ಟ್ರಪತಿ ಆಡಳಿತವನ್ನು ಏರ್ಬೋದು.
ಅದನ್ನು ನಾವು ರಾಜ್ಯ ತುರ್ತು ಪರಿಸ್ಥಿತಿ ಅಂತಲೂ ಕೂಡ ಕರಿತೀವಿ. ರಾಜ್ಯ ಸರ್ಕಾರಗಳು ಸಂವಿಧಾನಕ್ಕೆ ವಿರುದ್ಧವಾಗಿ ವರ್ತಿಸಿದಾಗ, ಸಂವಿಧಾನದ ನಿಯಮಗಳನ್ನು ಉಲ್ಲಂಘಿಸಿದಾಗ 356ನೇ ವಿಧಿ ಪ್ರಕಾರ ರಾಜ್ಯಪಾಲರ ವರದಿಯನ್ನು ಆಧರಿಸಿ ರಾಷ್ಟ್ರಪತಿ ಆಡಳಿತವನ್ನು ರಾಷ್ಟ್ರಪತಿಗಳು ಘೋಷಣೆ ಮಾಡ್ತಾರೆ. ಮತ್ತೊಂದು ಹಣಕಾಸಿನ ತುರ್ತು ಪರಿಸ್ಥಿತಿ. ಇದು 360ನೇ ವಿಧಿ ಪ್ರಕಾರ ಕಾಲ್ ಮಾಡ್ತಾರೆ. ಅದೇನು ಕಾಲ, ಒಂದು ವೇಳೆ ಈ ದೇಶ ಆರ್ಥಿಕವಾಗಿ ಹಿಂಜರಿತಕ್ಕೊಳಪಟ್ಟರೆ, ಹೀನಾಯ ಸ್ಥಿತಿಗೆ ಒಳಪಟ್ಟಾಗ ಅಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು 360ನೇ ವಿಧಿ ಪ್ರಕಾರ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡುತ್ತಾರೆ. ಆದರೆ ಅದೃಷ್ಟವಶಾತ್ ಇಲ್ಲಿವರೆಗೂ ಕೂಡ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡೇ ಇಲ್ಲ. 7 ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿ. ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಯಾವಾಗ? 1961ರಲ್ಲಿ ಘೋಷಣೆ ಮಾಡಿದ್ರೆ, 1971ರಲ್ಲಿ ಘೋಷಣೆ ಮಾಡಿದ್ರೆ, 1975ರಲ್ಲಿ ಘೋಷಣೆ. 61-71 ಬಾಹ್ಯ ಆಕ್ರಮಣ, ಪಾಕಿಸ್ತಾನ ದಾಳಿ ಮಾಡಲಿಕ್ಕೆ ಕಾರಣ ಮಾಡ್ತಾರೆ. ಮತ್ತೊಂದು 1975ರಲ್ಲಿ ಆಂತರಿಕ ಗಲಭೆ ಅನ್ನೋ ಕಾರಣ ಕೊಟ್ಟು ಇಂದಿರಾ ಗಾಂಧಿಯವರು 1975ರಲ್ಲಿ ರಾಷ್ಟ್ರ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ. ಹೀಗೆ ತುರ್ತು ಪರಿಸ್ಥಿತಿಗಳನ್ನು ಘೋಷಿಸುವಂಥ ಅಧಿಕಾರವನ್ನು, ಘೋಷಣೆ ಮಾಡುವಂಥ ಅಧಿಕಾರವನ್ನು ರಾಷ್ಟ್ರಪತಿಗಳು ಹೊಂದಿರ್ತಾರೆ. ಮತ್ತೊಂದು ರಾಷ್ಟ್ರಪತಿ ಅಧಿಕಾರ ಕಾರ್ಯ ಯಾವುದಂದ್ರೆ ವೀಟೋ ಅಧಿಕಾರ. ನೋಡಿ, ಭಾರತ ಸಂವಿಧಾನದ 111ನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳು ಸಂಸತ್ತು ಅನುಮೋದಿಸಿ ಕಳಿಸಿಕೊಟ್ಟಂಥ ಮಸೂದೆಗೆ 4 ರೀತಿಯಲ್ಲಿ ವರ್ತಿಸಬಹುದು. ಒಂದು, ಸಂಸತ್ತು ಅನುಮೋದಿಸಿ ಮಾಡಿ ಕಳಿಸಿಕೊಟ್ಟಂಥ ಮಸೂದೆಗೆ ರಾಷ್ಟ್ರಪತಿಗಳು ಒಪ್ಪಿಗೆ ಕೊಟ್ಟಾಗ ಅದು ಕಾನೂನಾಗುತ್ತೆ, ಸಾಮಾನ್ಯವಾಗಿರುತ್ತೆ. ಇಲ್ಲಿ ಯಾವುದೇ ವೀಟೋ ಅಧಿಕಾರವನ್ನು ರಾಷ್ಟ್ರಪತಿಗಳು ಚಲಾಯಿಸೋದಿಲ್ಲ. ಹಾಗಾದ್ರೆ ವೀಟೋ ಅಧಿಕಾರ ಅಂದ್ರೆ ಏನು? ಯಾವುದು? ಮೊದಲನೇದು ಅಬ್ಸಲ್ಯೂಟ್ ವೀಟೋ, ಬಹಳ ಇಂಪಾರ್ಟೆಂಟ್. ಅಬ್ಸಲ್ಯೂಟ್ ವೀಟೋ. ಎರಡದು ಸಸ್ಪೆನ್ಸಿವ್ ವೀಟೋ. ಮೂರನೇದು ಪ್ಯಾಕೆಟ್ ವೀಟೋ. ಅಬ್ಸಲ್ಯೂಟ್ ವೀಟೋ ಅಂದ್ರೆ ಏನು ಮಾಡಿದ್ರೆ, ಅಬ್ಸಲ್ಯೂಟ್ ವೀಟೋ ಅಂದ್ರೆ ಏನು ಅಂದ್ರೆ, ಸಂಸತ್ತು ಒಂದು ಮಸೂದೆಯನ್ನ ಅಂಗೀಕರಿಸಿ ರಾಷ್ಟ್ರಪತಿಯವರು ಬಳಿ ಕಳಿಸಿದಾಗ ರಾಷ್ಟ್ರಪತಿಯವರು ಅಂಥ ಮಸೂದೆಯನ್ನ ತಿರಸ್ಕರಿಸಿದ್ರೆ, ವಜಾ ಮಾಡಿದ್ರೆ, ರದ್ದು ಮಾಡಿದ್ರೆ ಅದನ್ನ ನಾವೇನು ಕರಿತೀವಿ? ಅಬ್ಸಲ್ಯೂಟ್ ವೀಟೋ ಅಂತ ಹೇಳ್ತೀವಿ. ರದ್ದು ಮಾಡ್ಬೋದು, ನನಗೆ ಇಷ್ಟ ಇಲ್ಲ ಅಂತ ತಿರಸ್ಕರಿಸ್ಬೋದು ನಾವು, ಅದನ್ನು ಅಬ್ಸಲ್ಯೂಟ್ ವೀಟೋ ಅಂತ ಕರಿತೀವಿ. ಮತ್ತೊಂದು, ಸಂಸತ್ತು ಒಂದು ಮಸೂದೆಯನ್ನು ಅನುಮೋದನೆ ಮಾಡಿ ರಾಷ್ಟ್ರಪತಿಯವರು ಬಳಿಗೆ ಕಳಿಸಿಕೊಟ್ಟಾಗ ರಾಷ್ಟ್ರಪತಿಯವರು ಅಂಥ ಮಸೂದೆಯನ್ನು ಮತ್ತೆ ಪುನರ್ ಪರಿಶೀಲನೆಗೆ, ಅಂಥ ಮಸೂದೆಯನ್ನು ಮತ್ತೆ ಪುನರ್ ಪರಿಶೀಲನೆಗೆ ಸಂಸತ್ತಿಗೆ ಹಿಂತಿರುಗಿಸಿದ್ರೆ ಅದನ್ನು ನಾವು ಸಸ್ಪೆನ್ಸಿವ್ ವೀಟೋ ಅಂತ ಕರಿತೀವಿ. ಮೂರನೇದು ಪ್ಯಾಕೆಟ್ ವೀಟೋ. ಪ್ಯಾಕೆಟ್ ವೀಟೋ ಅಂದ್ರೆ ಏನು ಅಂದ್ರೆ, ಸಂಸತ್ತು ಅಂಗೀಕರಿಸಿ ಕಳಿಸಿಕೊಟ್ಟಂಥ ಮಸೂದೆಯನ್ನ ಅನಿರ್ದಿಷ್ಟ ಕಾಲದವರೆಗೆ ತನ್ನಲ್ಲೇ ಇಟ್ಕೊಂಡು ಯಾವುದೇ ಒಪ್ಪಿಗೆಯನ್ನ ಸೂಚನೆಗಳು ನೀಡದಂತೆ ಸುಮ್ಮನೆ ಇಟ್ಬಿಟ್ರೆ ಅದನ್ನು ನಾವು ಪ್ಯಾಕೆಟ್ ವೀಟೋ. ಹೀಗೆ 3 ರೀತಿಯ ವೀಟೋಗಳನ್ನು ಚಲಾಯಿಸುವಂಥ ಅಧಿಕಾರವನ್ನು ರಾಷ್ಟ್ರಪತಿಗಳು ಹೊಂದಿರುತ್ತಾರೆ. ಒಂದು ಅಬ್ಸಲ್ಯೂಟ್ ವೀಟೋ. ಅಬ್ಸಲ್ಯೂಟ್ ವೀಟೋ ಅಂದ್ರೇನು? ಮಸೂದೆಗಳನ್ನು ತಿರಸ್ಕರಿಸೋದು. ಎರಡನೇದು ಸಸ್ಪೆನ್ಸಿವ್ ವೀಟೋ. ಸಸ್ಪೆನ್ಸಿವ್ ವೀಟೋ ಅಂದ್ರೆ ಮಸೂದೆಗಳನ್ನು ಮತ್ತೆ ಮರುಪರಿಶೀಲನೆಗೆ ವಾಪಸ್ ಕಳಿಸೋದು. ಪ್ಯಾಕೆಟ್ ವೀಟೋ ಅಂದ್ರೆ ಒಂದು ಮಸೂದೆಯನ್ನ ಅನಿರ್ದಿಷ್ಟ ಕಾಲದವರೆಗೆ ತನ್ನಲ್ಲೇ
ಇಟ್ಕೊಳ್ಳೋದಕ್ಕೆ ಅಂತ ಕರಿತೀವಿ ಪ್ಯಾಕೆಟ್. ಒಂದು ಎಕ್ಸಾಮ್ ಪರ್ಪಸ್ಗೋಸ್ಕರ ಹೇಳ್ತಿರೋದು. ಯಾವ್ದು ಇಂಪಾರ್ಟೆಂಟ್ ಅಂದರೆ ಸಸ್ಪೆನ್ಸಿವ್ ಒಂದು ಅಂಶ ಬರ್ತದೆ. ಯಾವುದಂದ್ರೆ ಹಣಕಾಸು ಮಸೂದೆಗೆ ರಾಷ್ಟ್ರಪತಿಗಳು ಸಸ್ಪೆನ್ಸಿವ್ ವೀಟೋವನ್ನು ಚಲಾಯಿಸೋದಿಲ್ಲ. ಯಾಕಂದ್ರೆ ರಾಷ್ಟ್ರಪತಿಗಳು ಹಣಕಾಸಿನ ಮಸೂದೆಯನ್ನು ತಿರಸ್ಕರಿಸಬಹುದು ಅಥವಾ ತನ್ನಲ್ಲೇ ಇಟ್ಕೊಳ್ಬಹುದು. ಆದರೆ ಮರುಪರಿಶೀಲನೆಗೆ ಹಿಂತಿರುಗಿಸಿಲ್ಲ. ಸೊ ಆದ್ರಿಂದ ಹಣಕಾಸು ಮಸೂದೆಗೆ ಸಸ್ಪೆನ್ಸಿವ್ ವೀಟೋವನ್ನು ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಅಂಶಗಳು ರಾಷ್ಟ್ರಪತಿಗಳ ವೀಟೋ ಅಧಿಕಾರಕ್ಕೆ ಸಂಬಂಧಿಸಿದ್ದಾಗಿದೆ. ಲಾಸ್ಟ್ ಒನ್ ರಾಷ್ಟ್ರಪತಿಯವರ ವಿವೇಚನಾಧಿಕಾರಕ್ಕಾಗಿ. ರಾಷ್ಟ್ರಪತಿಯವರ ವಿವೇಚನಾಧಿಕಾರ ಕಾರ್ಯಗಳು ನೋಡಿ. ವಿವೇಚನಾಧಿಕಾರ ಕಾರ್ಯ ಅಂದ್ರೆ ಏನು ಅಂದ್ರೆ ರಾಷ್ಟ್ರಪತಿಗಳು ಯಾವುದೇ ಕೆಲಸವನ್ನು ನಿರ್ವಹಿಸಬೇಕು ಅಂದ್ರೆ, ಚಲಾಯಿಸಬೇಕು ಅಂದ್ರೆ ಮಂತ್ರಿಮಂಡಲದ ಸಲಹೆಯನ್ನು ಪಡ್ಕೊಳ್ಬೇಕು. ಮಂತ್ರಿಮಂಡಲ ಸಲಹೆ ಇಲ್ಲದಂತೆ ಯಾವ ಕೆಲಸವನ್ನ ಮಾಡಬಾರ್ದು ಅಂತೇಳಿ 74(1) ವಿಧಿ ತಿಳಿಸ್ಕೊಡ್ತಾರೆ. ಆದರೆ ಕೆಲವೊಂದು ವಿವೇಚನಾಧಿಕಾರಗಳನ್ನು ಚಲಾಯಿಸ್ತಾರೆ ರಾಷ್ಟ್ರಪತಿ. ಈ ವಿವೇಚನಾಧಿಕಾರವನ್ನು ಚಲಾಯಿಸುವಾಗ ಯಾವುದೇ ಮಂತ್ರಿಮಂಡಲದ ಒಪ್ಪಿಗೆಯನ್ನು ಪಡ್ಕೊಳ್ಳೋದಿಲ್ಲ. ತನ್ನ ವಿವೇಚನೆಗೆ ತಕ್ಕಂತೆ ಚಲಾಯಿಸುವ ಅಧಿಕಾರವನ್ನು ಹೊಂದಿರ್ತಾರೆ. ಅದನ್ನು ನಾವು ವಿವೇಚನಾಧಿಕಾರ ಅಂತ ಕರಿತೀವಿ. ಅಂದರೆ ಸಚಿವ ಸಂಪುಟದ ಸಲಹೆಯನ್ನು ಪಡ್ಕೊಳ್ಳದಂತೆ ಚಲಾಯಿಸುವ ಅಧಿಕಾರಕ್ಕೆ ವಿವೇಚನಾಧಿಕಾರ ಅಂತ ಕರಿತೀವಿ. ಯಾವ ವಿವೇಚನಾಧಿಕಾರ? ಪ್ರಧಾನಮಂತ್ರಿಯನ್ನ ನೇಮಕ ಮಾಡುವಾಗ ರಾಷ್ಟ್ರಪತಿಗಳು ವಿವೇಚನಾಧಿಕಾರವನ್ನು ಬಳಸ್ತಾರೆ. ಯಾವಾಗ ಬಳಸ್ತಾರೆ ಅಂದ್ರೆ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವ ಪಕ್ಷವೂ ಕೂಡ ಸ್ಪಷ್ಟ ಬಹುಮತವನ್ನು ಸಾಬೀತುಪಡಿಸಲಿಲ್ಲ ಅಂದರೆ ಅಂತ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ತನ್ನ ವಿವೇಚನಾಧಿಕಾರವನ್ನು ಬಳಸಿ ಯಾವುದೇ ಪಕ್ಷದ ನಾಯಕನನ್ನ ಪ್ರಧಾನಮಂತ್ರಿ ಆಗುವಂತೆ ಆಹ್ವಾನ ಮಾಡ್ತಾನೆ. ಆದ್ರೆ ಆ ಪ್ರಧಾನಮಂತ್ರಿ ಅಂದ್ರೆ ಆ ವ್ಯಕ್ತಿ ಬಹುಮತವನ್ನ ಸಂಸತ್ನಲ್ಲಿ ಸಾಬೀತುಪಡಿಸಬೇಕು, ಲೋಕಸಭೆಯಲ್ಲಿ ಸಾಬೀತುಪಡಿಸಬೇಕಾಗ್ತದೆ. ಏನೇ ಒಂದು ಚುನಾವಣೆಯಲ್ಲಿ ಯಾವ ಪಕ್ಷವನ್ನು ಕೂಡ ಬಹುಮತ ಪಡೆದ ಅತಂತ್ರ ಸ್ಥಿತಿಯಲ್ಲಿದ್ದಾಗ ಆ ಪ್ರಧಾನಮಂತ್ರಿಯನ್ನ ಆಯ್ಕೆ ಮಾಡೋದು ರಾಷ್ಟ್ರಪತಿಯವರ ವಿವೇಚನೆಗೆ ಬಿಟ್ಟಿದ್ದು. ಅದು ಅವರ ವಿವೇಚನಾಧಿಕಾರ. ಎರಡನೇದು, ಒಂದು ಮಸೂದೆಯನ್ನ ಪುನರ್ ಪರಿಶೀಲನೆಗೆ ಸಂಸತ್ತಿಗೆ ಹಿಂದಿರುಗಿಸ್ತಾರಲ್ಲ, ಇದು ಕೂಡ ರಾಷ್ಟ್ರಪತಿಯವರ ವಿವೇಚನಾಧಿಕಾರ ಸಂಬಂಧ. ಯಾರು ಹೇಳೋದಿಲ್ಲ, ಯಾವ ಸಂಸತ್ತು ಕೂಡ ಸಂಸತ್ತು ನಮಗೆ ಮಸೂದೆಯನ್ನು ಹಿಂದಿರುಗಿಸಿ ಅಂತ ಹೇಳ್ತಾರೆ. ರಾಷ್ಟ್ರಪತಿಯವರು ತನ್ನ ವಿವೇಚನಾಧಿಕಾರವನ್ನು ರಾಷ್ಟ್ರದ ಭದ್ರತೆ ಮತ್ತು ಅಭಿವೃದ್ಧಿಯ ದೃಷ್ಟಿಕೋನದಿಂದ ಆ ಮಸೂದೆಗಳನ್ನು ಹಿಂದಿರುಗಿಸುವಂಥ ಕೆಲಸವನ್ನು ಮಾಡ್ತಾರೆ. ಇವು ರಾಷ್ಟ್ರಪತಿಯ ವಿವೇಚನಾಧಿಕಾರ. ಒಟ್ಟಾರೆ ಈ ರಾಷ್ಟ್ರಪತಿಯವರ ಅಧಿಕಾರ ಕಾರ್ಯಗಳನ್ನು ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ರಾಷ್ಟ್ರಪತಿಗಳು ಎಲ್ಲೂ ಕೂಡ ನೈಜ ಅಧಿಕಾರವನ್ನು ಚಲಾಯಿಸೋದಿಲ್ಲ. ಆದರೆ ಹೆಸರು ಮಾತ್ರ ಈ ದೇಶದ ಕೇಂದ್ರ ಕಾರ್ಯಗಳ ಮುಖ್ಯಸ್ಥರಾಗಿರ್ತಾರೆ. ಆ ಕಾರಣದಿಂದ ರಾಷ್ಟ್ರಪತಿಗಳನ್ನು ನಾವು ರಬ್ಬರ್ ಸ್ಟಾಂಪ್ಗೆ ಹೋಲಿಕೆ ಮಾಡ್ತೀವಿ. ಯಾಕೆ? ರಬ್ಬರ್ ಸ್ಟಾಂಪ್ಗೆ ಹೋಲಿಕೆ ಮಾಡ್ತೀವಿ. ಇಲ್ಲಿ ಭಾರತ ರಾಷ್ಟ್ರಪತಿಗಳ ಸ್ಥಾನ ಬ್ರಿಟನ್ನ ರಾಣಿಯ ಸ್ಥಾನಕ್ಕೆ ಹೋಲಿಸಲಾಗುತ್ತೆ.